ಎಳನೀರು ಸೊಳ್ಳೆ ಉತ್ಪತ್ತಿಯ ತವರು. ಈಡಿ ಸೊಳ್ಳೆಗಳಿಂದ ಚಿಕನ್ ಗುನ್ಯಾ, ಡೆಂಗಿ ಜ್ವರ ಬರುತ್ತದೆ. ಆ ಜ್ವರವನ್ನು ತಡೆಯಲು ಮನೆಯಲ್ಲಿ ನೀರು ಶೇಖರಿಸುವ ತೊಟ್ಟಿ, ಬ್ಯಾರಲ್, ಡ್ರಮ್ ಇವುಗಳನ್ನು ಸಂಪೂರ್ಣವಾಗಿ ಭದ್ರವಾಗಿ ಮುಚ್ಚಿ ಮನೆಯ ಸುತ್ತ ಬಿಸಾಡಿದ ಎಳೆನೀರು ಚಿಪ್ಪು, ಪ್ಲಾಸ್ಟಿಕ್ ಪಿಂಗಾಣಿ ವಸ್ತುಗಳು, ಟೈರುಗಳಲ್ಲಿ ಮಳೆಯ ನೀರು ಸಂಗ್ರಹವಾಗದಾಗಿ ನೋಡಿಕೊಳ್ಳಿ. ಸೊಳ್ಳೆ ಉತ್ಪತ್ತಿಯನ್ನ ತಡೆಗಟ್ಟಿ ನಿಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿಡಿ. ಡೆಂಗಿ ಜ್ವರ ಹಾಗೂ ಚಿಕನ್ ಗುನ್ಯಾದಿಂದ ಪಾರಾಗಿ. ನಮಸ್ಕಾರ. ದೂರದರ್ಶನದ ಸಮಸ್ತ ವೀಕ್ಷಕ ಸಮುದಾಯಕ್ಕೆ ಬೆಳಗಿನ ಶುಭಕಾಮನೆಗಳು ಮತ್ತು ಈ ದಿನದ ನಿಮ್ಮ ಮೆಚ್ಚಿನ ಬೆಳಗು ನೇರ ಪ್ರಸಾರದ ಕಂತಿಗೆ ಆತ್ಮೀಯವಾದಂಥ ಸ್ವಾಗತ. ಪ್ರಿಯ ವೀಕ್ಷಕರೇ, ಆಚಾರ್ಯ ದೇವೋಭವ ಎನ್ನುವ ಪವಿತ್ರ ಭಾವವನ್ನು ಹೊತ್ತ ಶಿಕ್ಷಕ ವೃತ್ತಿ ಇಂದು ಅನೇಕ ಕಾರಣಗಳಿಂದಾಗಿ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ. ಇಂತಹ ಆತಂಕದ ಮಧ್ಯೆ ಶಿಕ್ಷಕ ವೃತ್ತಿಯನ್ನು ಆರಾಧಿಸ್ತಾ ಕೇವಲ ಮಕ್ಕಳ ಅಭಿವೃದ್ಧಿಗಷ್ಟೇ ಅಲ್ಲದೆ ತಮ್ಮ ಸುತ್ತಲ ಸಮುದಾಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತೊಡಗಿಸಿಕೊಂಡವರು. ಆ ಮೂಲಕ ವೃತ್ತಿ ಬದುಕಿನಲ್ಲಿ ತೋರಿದ ಮಹಾನ್ ಸಾಧನೆಗಾಗಿ ಈ ವರ್ಷದ ಕನ್ನಡಪ್ರಭ ದಿನಪತ್ರಿಕೆ ನೀಡುವ ವರ್ಷದ ಗೌರವ ಪ್ರಶಸ್ತಿಗೆ ಭಾಜನರಾಗಿರುವ ಶಿಕ್ಷಕರು, ಜಾನಪದ ಕಲಾವಿದರು, ಲೇಖಕರು ಆದ ಡಾಕ್ಟರ್ ರಾಮು ಬಿ ಮೂಲಿಗೆಯವರು ಇಂದು ನಮ್ಮ ಅತಿಥಿ. ಹುಬ್ಬಳ್ಳಿಯ ನೂಲ್ವಿ ಗ್ರಾಮದ ಬಸವಂತಪ್ಪ ಬಸಮ್ಮ ದಂಪತಿಗಳ ಪುತ್ರರಾದ ರಾಮು MA BEd ಮತ್ತು ಧಾರವಾಡ ಜಿಲ್ಲೆಯ ಜನಪದ ಸಂಪ್ರದಾಯಗಳು ಎಂಬ ಪ್ರೌಢ ಪ್ರಬಂಧಕ್ಕೆ ಪದವಿ ಗಳಿಸಿದವರು. ಪ್ರಸ್ತುತ ರಾಜ್ಯದ ಬಹುದೊಡ್ಡ ವಾಣಿಜ್ಯ ನಗರಿ ಎಂಬ ಹಣೆಪಟ್ಟಿ ಹೊತ್ತಿರುವ ಹುಬ್ಬಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಇವರು ಕಳೆದ 15 ವರ್ಷಗಳಿಂದ ಇದೇ ವೃತ್ತಿಯಲ್ಲಿರುವುದು ಒಂದೆಡೆಯಾದರೆ, ಏಷ್ಯಾದ ಅತಿದೊಡ್ಡ APMC ಆಗಿರುವ ಇಲ್ಲಿನ ಮಾರುಕಟ್ಟೆಯಲ್ಲಿ ಹಮಾಲಿಗಳಾಗಿ ಬದುಕುತ್ತಿರುವ ಅಮಾಯಕರ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸವಾಲಾಗಿ ಸ್ವೀಕರಿಸಿದವರು ಡಾಕ್ಟರ್ ರಾಮು ಬಿ ಮೂಲಿಗೆಯವರು. ತಮ್ಮಲ್ಲಿದ್ದ ಕಲೆ, ಸಂಗೀತ, ಸಾಮಾಜಿಕ ತುಡಿತಗಳನ್ನೇ ಈ ಶೋಷಿತ ಜನರ ಕಲ್ಯಾಣಕ್ಕೆ ಬಳಸಿಕೊಂಡು ಅದ್ಭುತವಾದ ಪವಾಡವನ್ನೇ ಮಾಡಿಬಿಟ್ಟ ಡಾಕ್ಟರ್ ರಾಮು ಬಿ ಮೂಲಿಗೆಯವರು ಜಾನಪದ ಕಲೆಗಳ ರಕ್ಷಕರಾಗಿ, ಪ್ರಚಾರಕರಾಗಿ ಜನಮನ ಗೆದ್ದವರು. ರಾಜ್ಯಾದ್ಯಂತ ನೂರಾರು ವೇದಿಕೆಗಳಲ್ಲಿ ತಮ್ಮ ಮೂಲ ಜಾನಪದ ಸೊಗಡಿನ ಗೀತೆಗಳು ಹಾಗೂ ಮಾರ್ಮಿಕವಾದ ಉಪನ್ಯಾಸಗಳನ್ನು ನೀಡುತ್ತಾ ಶ್ರೀಯುತರು ಸಂಪನ್ಮೂಲ ವ್ಯಕ್ತಿಯಾಗಿ ಸಾಂಸ್ಕೃತಿಕ ಸಂಘಟಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಹುಬ್ಬಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ, ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರ ಶಿಕ್ಷಣ, ಸಂಘಟನೆ, ಜಾನಪದ ಕಲೆ, ಸಾಹಿತ್ಯ ಸೇವೆ ಹಾಗೂ ನಿಸ್ವಾರ್ಥ ಸಾಮಾಜಿಕ ಕಳಕಳಿಗಳಿಗಾಗಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಜಾನಪದ ಗಾರುಡಿಗ, ಧೀಮಂತ ಮೊದಲಾದ ಬಿರುದಾವಳಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಸ್ತುತ ಕನ್ನಡ ದಿನಪತ್ರಿಕೆಯ ವರ್ಷದ ವ್ಯಕ್ತಿ ಗೌರವವನ್ನು ತಮ್ಮ ಯಶಸ್ಸಿನ ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಿಯ ವೀಕ್ಷಕರೇ, ಬನ್ನಿ ಶ್ರೀಯುತ ಡಾಕ್ಟರ್ ರಾಮು ಅವರೊಂದಿಗೆ ಮಾತುಕತೆಗೆ ಮುಂದಾಗೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ತಮಗೂ ಮತ್ತು ಎಲ್ಲ ದೂರದರ್ಶನ ವೀಕ್ಷಕರಿಗೂ ಮುಂಜಾವಿನ ಶರಣಾರ್ಥಿಗಳು. ಧನ್ಯವಾದಗಳು. ರಾಮು ಬಿ ಮೂಲಿಗೆಯವರೇ, ಮೊದಲಿಗೆ ನಾನು ವೀಕ್ಷಕರೆಲ್ಲರ ಪರವಾಗಿ ಈ ವರ್ಷದ ಪ್ರತಿಷ್ಠಿತ ಗೌರವ ಕನ್ನಡಪ್ರಭ ದಿನಪತ್ರಿಕೆ ನೀಡುವಂಥ ವರ್ಷದ ವ್ಯಕ್ತಿ ಗೌರವಕ್ಕೆ ಪಾತ್ರರಾಗಿದ್ರಿ. ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ, ಶುಭಾಶಯಗಳನ್ನು ಕೋರ್ತಿದ್ದೇನೆ. ತಮಗೂ ಧನ್ಯವಾದಗಳು ಸರ್. ಈ ಒಂದು ಗೌರವನ್ನೇ ಹಿಡಿದು ಮಾತಾಡೋದೇ ಆದರೆ, ಈ ಗೌರವ ಒಂದು ಅತ್ಯುನ್ನತವಾದಂಥ ಗೌರವ ತಮಗೆ, ತಮ್ಮ ವೃತ್ತಿ ಬದುಕಿಗೆ, ತಮ್ಮ ಸಾರ್ವಜನಿಕ ಜೀವನಕ್ಕೆ ಅಥವಾ ತಮ್ಮ ಮುಂದಿನ ಹೆಜ್ಜೆಗಳಿಗೆ ಒಂದು ಬಲವನ್ನು ನೀಡ್ತಕ್ಕಂಥ ಪ್ರಶಸ್ತಿ, ಗೌರವ ಏನನ್ಸುತ್ತೆ ತಮಗೆ? ಜಾನಪದ ಗೀತೆ ಒಂದು ಕಡೆಗೆ ಹೇಳ್ತಾಳ್ರಿ, ಕಾಗ್ಯಾಗಿ ಕೊರಗುವುದು, ಗೂಗ್ಯಾಗಿ ಬಾಳುವುದು, 4 ದಿನ ಇದ್ದರು ಕೋಗಿಲಿಯ ಹಂಗ ಹಾಡ್ಯಾಡಿ ಜೀವ ನೀಗರಿ ಅಂತೇಳಿ ಜಾನಪದ ಗೀತೆ ಹೇಳುವ ಮಾತನ್ನು ನನ್ನ ಜೀವನದಲ್ಲಿ ನಾನು ನೆನಪಿಸ್ಕೊಂಡೆ. ನಾವು ಎದೇವಿ ಈ ಜೀವನದಾಗ ಬಂದೇ ಒಂದು ವೇಳೆ 4 ಮಂದಿಗೆ ಒಳ್ಳೆಯದನ್ನೇ ಮಾಡೋಣ ಅಂತ ತಿಳ್ಕೊಂಡು ಆ ನಿಟ್ಟಿನೊಳಗೆ ಸರ್ಕಾರಿ ಒಂದು ಸೇವೆ ನನಗೆ ಲಭಿಸ್ತಲ್ಲ, ಅದನ್ನು ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳೋಣ ಅಂದ್ಕೊಂಡು ನಾನು ಅದನ್ನು ಆ ನಿಟ್ಟಿನೊಳಗೆ ಅದನ್ನು ಹಚ್ಕೊಂಡು ಈ ಹಮಾಲಿ ನಮ್ಮ ಬಂಧುಗಳ ಜೊತೆಗೆ 10 ವರ್ಷಗಳ ಕಾಲ ನಾನು ಜೀವನವನ್ನು ಮಾಡ್ತಿರತಕ್ಕಂಥ ಸಂದರ್ಭದೊಳಗೆ ಕನ್ನಡಪ್ರಭದವರು ನನ್ನನ್ನು ಗುರುತಿಸಿ ಈ ನಿಟ್ಟಿನೊಳಗೆ ನನ್ನ ಗೌರವಿಸಿದ್ದನ್ನು ನೋಡಿದರೆ ಬಹುಶಃ ಇನ್ನೂ ನಾನು ಹೆಚ್ಚು ಕೆಲಸ ಮಾಡಬೇಕು. ಇದು ನನಗೆ ಆರಂಭ.
ಪ್ರಶಸ್ತಿ ಬಂತು ಅಂತೇಳಿ ಇಲ್ಲಿಗೆ ನಿಲ್ಲಲಿಲ್ಲ, ಇದು ಆರಂಭ ಅಂತ ತಿಳ್ಕೊಂಡು ನಾನು ಮತ್ತೆ ನನ್ನ ಕೆಲಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿದಂಗೆ ಆಗೈತಿ ಅಂತೇಳಿ ನಾನು ಭಾವಿಸ್ಕೋತೇನೆ. ಅಂದ್ರೆ ಇದನ್ನ ತಾವು ನಿರೀಕ್ಷೆ ಮಾಡಿದ್ರ? ನಾನು ಪ್ರಶಸ್ತಿಗಾಗಿ ಎಂದೂ ನಾನು ನಿರೀಕ್ಷೆ ಮಾಡಿ ಕೆಲಸ ಎಂದೂ ಮಾಡಿಲ್ಲ. ಇವತ್ತು ಹಾಡು ಹೇಳಕ್ ಹೋದ್ರೆ ಯಾರು ರೊಕ್ಕ ಕೊಡ್ತಾರಂತ ಎಂದೂ ಹಾಡು ಹೇಳಿಲ್ಲ. ನಾನಿದೇ ಆಗಿರ್ತಕ್ಕಂಥ ಕಂಜರ ತೆಗೆದುಕೊಂಡು ಹೋಗಿ ಜನಪದ ಸಾಹಿತ್ಯದ 4 ಹಾಡುಗಳನ್ನು ಹೇಳಿ ನನ್ನ ಗಾಡಿ ತಗೊಂಡು ನಾನೇ ಬಂದುಬಿಡ್ತೀನಿ. ಅವರು ರೊಕ್ಕ ಕೊಡಬೇಕು, ಆ ಕಾರ್ಯಕ್ರಮಕ್ಕೆ ಕೊಡುವಾಗ ಎಷ್ಟು ಕೊಡ್ತೀರಿ ಅಂತೀರಿ ಎಂದೂ ನಾನು ಕೇಳಿ ನಾ ಕಾರ್ಯಕ್ರಮಕ್ಕೆ ಹೊಂದಿಸ್ಕೊಂಡವಲ್ಲ. ನಿರೀಕ್ಷೆ ಅಂತೂ ಎಂದೂ ಇಲ್ಲ. ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನಗಳು, ಹಾಡುವುದು ಅನಿವಾರ್ಯ ಅದು ತನ್ನ ಕೆಲಸ ಅಂತ ಅನ್ನೋ ಹಾಗೆ ಜನಪದ ಸಾಹಿತ್ಯದ ಉಳಿವಿಗಾಗಿ, ಸಾಮಾಜಿಕ ಸಂಘಟನೆಗಾಗಿ ನಾನು ಕೆಲಸವನ್ನು ಮಾಡ್ಕೊತ ಬಂದಂಥ ವ್ಯಕ್ತಿ. ಯಾಕೆಂದ್ರೆ ನೋಡ್ರಿ, ಇವತ್ತು ನಮ್ಮ ಮಧ್ಯೆ ಪ್ರಶಸ್ತಿಗಳಿಗಾಗಿ ಹುಡುಕೊಂಡು ಹೋಗೋ ಮಂದಿ ಬಹಳ ಇದ್ದಾರೆ. ಆದರೆ ಪ್ರಶಸ್ತಿಗಳು ತಾವಾಗೆ ಹುಡುಕೊಂಡು ಯಶಸ್ಸಿನ ಕಡೆ ಹೋಗ್ತಾ ಇರತಕ್ಕಂಥ ಮಂದಿನ ಹುಡ್ಕೊಂಡು ಬರ್ತವೆ. ಈ ವ್ಯತ್ಯಾಸನ ಹೇಗೆ ತಾವು ವಿಶ್ಲೇಷಣೆ ಮಾಡ್ತೀರಿ? ಈಗ ಪ್ರಶಸ್ತಿಗಳು ಅವನ್ನ ಹುಡುಕುತ್ತಾ ಹೋದ್ವಿ ಅಂದ್ರೆ ನಮ್ಮ ವೇಳೆ, ಆಮೇಲೆ ಅವರಿವರು ಕೈ ಹಿಡಿದು ಎಪ್ಪಾಯಣ್ಣ ಅನ್ನೋದ್ರಾಗ ವೇಳೆ ಕಳೆಯೋದ್ರ ಬದಲಾಗಿ ಅದೇ ವೇಳೆಯನ್ನ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಹಾಕಿಬಿಟ್ರೆ ಆ ಪ್ರಶಸ್ತಿಯ ವೇಳೆ ಏನಿದಲ್ಲ ಅದು ಇಲ್ಲಿ ತಾನೇ ತೊಡಗಿಸ್ಕೊಂಡು ಹೋಗ್ತೈತೆ ಅಂತ ನನ್ನ ಭಾವನೆ. ಎಂದೂ ಆ ಕಡೆಗೆ ಹೋಗ್ಲೇಬಾರ್ದು, ಹೋಗುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಪ್ರಶಸ್ತಿಗಳು ನಮ್ಮನ್ನೇ ಹುಡ್ಕೊಂಡು ಬರ್ಬೇಕಂತಕ್ಕಂಥ ನನ್ನ ಭಾವನೆ ನಂದಾಗಿದೆ. ಹಾಗಾಗಿ ಈ ವರ್ಷದ ಏನು ಕನ್ನಡಪ್ರಭ ಗೌರವ ಸಿಕ್ತು, ಅದಾದ ನಂತರ ಕೂಡ ಅನೇಕ ಸಂಘ ಸಂಸ್ಥೆಗಳು, ಮಠ ಮಾನ್ಯಗಳು ತಮ್ಮನ್ನ ಆಧರಿಸಿ ಗೌರವಿಸಿದಾವೆ. ಈಗ ನನಗೆ ಅದನ್ನ ಈಗ ಒಂಥರ ಮುಜುಗರ ಅನಿಸ್ತದೆ ನನಗೆ ಈ ಸನ್ಮಾನ ಈಗ ಹೋಗುವ ಬರುವ ವೇಳೆ ನನ್ನ ದಿನನಿತ್ಯದ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನಾನು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ವಿನಂತಿ ಮಾಡ್ಕೊತೇನೆ ಅಂದರೆ, ನನ್ನ ಗೌರವಿಸೋದ್ರ ಬದಲಾಗಿ ನೀವು ಹೆಚ್ಚು ನಮ್ಮ ಹಮಾಲ್ ಬಂಧುಗಳಿಗೆ ಆ ವೇಳೆಯನ್ನ ನನಗೆ ಅನುಕೂಲ ಮಾಡಿಕೊಟ್ರೆ, ನೀವು ಪ್ರೀತಿಯಿಂದ ಕರಿತೀರಿ, ಅದಕ್ಕೆ ನಾವು ಒಳ್ಳೆ ಅಂತ ಅಂದ್ರೆ ಮತ್ತೆ ನೋಡಪ್ಪ ಎಷ್ಟು ಗೌರವ ಬಂತವ ಅಂತೇಳಿ ಅಂತ ತಪ್ಪು ತಿಳ್ಕೊಬಾರ್ದು. ಯಾಕಂದ್ರೆ ಹೋಗೋದ್ರಲ್ಲಿ ಬರೋದ್ರಲ್ಲಿ ವೇಳೆ ಕಳೆಯಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಎಲ್ಲೋ ಬಹಳಷ್ಟು ಒತ್ತಾಯ ಮಾಡಿದಾಗ ಒಬ್ಬೊಬ್ಬರಿಗೆ, ಈಗ ಚಿತ್ರದುರ್ಗ ನೀನು ಹೋಗಿದೆ ಅಂತ ಸಂದರ್ಭದಲ್ಲಿ ಮಾತ್ರ ನಮ್ಮ ಹಲಮಾಲ್ ಬಂಧುಗಳ ಜೊತೆಗೆ ನಾವು ಹೋಗಿ ಆ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ, ನಿಮ್ಮ ದೊಡ್ಡ ಮಾತು, ನನಗೆ ಗೌರವಿಸಿದ್ರೆ ನಾನು ಯಾವ ಸಮಾಜಕ್ಕೆ ಕೆಲಸ ಮಾಡ್ತಿದ್ದೀನಿ ಆ ಸಮಾಜಕ್ಕೆ ನಾವು ಗೌರವಿಸ್ತೇವೆ, ಅವರ ಉದ್ಧಾರಕ್ಕಾಗಿ ಏನಾದರೂ ಮಾಡಿ. ಬಹಳ ದೊಡ್ಡ ಮಾತು. ಇನ್ನು ಸರನ್, ತಾವು ಶಾಲಾ ಮಾಸ್ತರಾಗಿ ಕೆಲಸ ಮಾಡ್ತಿದ್ರಿ, MA PhD ಮಾಡಿದಿರಿ, ಒಂದಷ್ಟು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕೂಡ ಕೆಲಸ ಮಾಡಿದಿರಿ, ಅತಿಥಿ ಉಪನ್ಯಾಸಕರಾಗಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರಿ. ಇದೆಲ್ಲ ನೋಡಿದ್ರಿ, ಮಾಸ್ತರಿಕೆನ ಯಾಕೆ ಹಚ್ಕೊಂಡ್ರಿ? ನನಗೆ ಒಂದು ಕಡೆಗೆ ಈಗ ವಿಶ್ವವಿದ್ಯಾಲಯಕ್ಕೆ ಇದ್ಕೊಂಡಿರ್ಬಿಟ್ರೆ ಅದೇನೋ ಸ್ವಲ್ಪ ವೈಟ್ ಕಲರ್ ಜಾಬ್ ಅಂತ ಕತ್ತಾರೆ. ಇವತ್ತು 40,000 ರೂಪಾಯಿ ಹಿಂಗೆಲ್ಲ ಪಗಾರ ಬರ್ತೈತಿ, ನಾವು ಐಷಾರಾಮಿ ಜೀವನವನ್ನು ಕಳೆದ್ಬಿಟ್ರೆ ಸಮಾಜಕ್ಕೆ ಏನಾದರೂ ನಾವು ಅಂದ್ಕೊಂಡು ಹೋಗೋದಿಲ್ಲ, ಸಮಾಜದ ಸಮೀಪ ಹೋಗ್ಬೇಕು. ಇವತ್ತು ಏನಾದರೂ ನಂದು ಜನತಾ ವಿಶ್ವವಿದ್ಯಾಲಯ ಯಾವ್ದಾದ್ರು ವಿಷಯದಲ್ಲಿ ಅಲ್ಲಿ ಆ ಕಂಪೌಂಡ್ನಾಗ ಕೆಲಸ ಮಾಡ್ಬೇಕಾಗೈತಿ. ಇದು ಜನಮಧ್ಯದೊಳಗೆ ಇರೋದ್ರಿಂದ ಇದೇ ನಂದು ಜನತಾ ವಿಶ್ವವಿದ್ಯಾಲಯ. ಈ ಜನತಾ ವಿಶ್ವವಿದ್ಯಾಲಯದೊಳಗೆ ನಾನೇನಾಗಬೇಕು, ಕೆಲಸಕ್ಕೆ ತೊಡ್ಕೋಬೇಕು, ಇವರೆಲ್ಲರ ಪ್ರೀತಿಗೆ ಪಾತ್ರರಾಗಬೇಕಂತ ಕೂಡ ನಾನು ಈ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನಾಗಿ ಈ ಸರ್ಕಾರ ನನ್ನ ಆಯ್ಕೆ ಮಾಡ್ತು. ಅವಾಗ ನಾನು ಇದಕ್ಕೆ ಅಂಟುಕೊಂಡು ಏನಾದರೂ ಒಂದು ಜನಾಂಗವನ್ನು ನನಗೆ ಆಗಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ VM ಪಾಟೀಲ್ ನನ್ನ ಡೆಪ್ಯುಟೇಷನ್ ಮೇಲೆ ಕೊಟ್ಟರು. ಅವಾಗ ಈ ಜನಾಂಗದ ಜೊತೆಗೆ ನಾನು ಕೆಲಸ ಮಾಡ್ತಾ ಇವರನ್ನು ಒಂದು ಮುಖ್ಯವಾಹಿನಿಗೆ ತರಲಿಕ್ಕೆ ಅನೇಕ ಹೋರಾಟಗಳನ್ನು ಮಾಡಿದೆ. ಅವರಿಗೆ ಶಿಕ್ಷಣದ ಮಹತ್ವನೇ ಗೊತ್ತಿದ್ದಿಲ್ಲ. ಆ ಕುಡಿತ, ಆ ಹಣ ವ್ಯಯವಾಗೋದನ್ನು ನೋಡಿದರೆ ಭಾಳಷ್ಟು ನೋವು ಅನ್ನಿಸ್ತು. ಅವಾಗ ಈ ಉಪನ್ಯಾಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ ನಮ್ಮ ಹಮಾಲ ಬಂಧುಗಳಿಗೆ. ಅವಾಗ ಶಿಕ್ಷಣದ ಮಹತ್ವದ ಬಗ್ಗೆ ಹೆಂಗಪ್ಪ ಅಂತಂದ್ರೆ ಅದರ ಬಗ್ಗೆ ಜನಪದದ ಧಾಟಿಗಳನ್ನು ಬಳಸ್ಕೊಂಡು ಆ ಹಾಡುಗಳನ್ನ ರಚನೆ ಮಾಡ್ತಾರೆ. ಹೆಂಗಪ್ಪ ಅಂತಂದ್ರೆ, ಈಗ ವಿದ್ಯಾ ಇದ್ದರೆ ಬಾಳಿಗೆ ಬೆಳಕ, ಇಲ್ಲದಿದ್ದರೆ ಆ ಬದುಕು ಹರಕ. ವಿದ್ಯಾ ಇದ್ದವಂಗ ಬಾತಮ್ಮನತಾರ, ಇಲ್ಲದಿದ್ದರೆ ಹೋಗ್ತಮ್ಮನತಾರೆ. ವಿದ್ಯಾ ಪಡಕೊಂಡು ನೀಡೋ ಜವಾಬ, ಓದಲ್ಲೇ ನೀನೇ ನವಾಬ, ಓದಲ್ಲೇ ನೀನೇ ನವಾಬ. ನೀವು ವಿದ್ಯೆಯಿಂದ ನೀವೇನಾಗಿದ್ರಿ, ವಂಚಿತರಾಗಿದ್ದೀರಿ. ನೀವು ವಂಚಿತರಾಗಿದ್ದೀರಿ ಅಂತ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ವಿದ್ಯೆಯಿಂದ ವಂಚಿತರನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ನಂಬರ್ ಹಾಕಕ್ಕೆ ಕಳಿಸೋದು, ಜೀನಿ ಕಳಿಸೋದು, ಕೂಲಿ ಕಳಿಸೋದು ದಯವಿಟ್ಟು ಮಾಡಬೇಡಿ. ಇವತ್ತ ಸರ್ಕಾರ ನಿಮಗೊಂದು ಸಾಲಿ ಕೊಟ್ಟದ, ಅದಕ್ಕೆ ನೀವು ನಿಮ್ಮ ಮಕ್ಕಳನ್ನ ಈಗ ಅವ್ರನ್ನ ಶಾಲಿ ಕಳಿಸ್ಕೊಡ್ರಿ ಅಂತೇಳಿ ಹೇಳುವಾಗ ಅಲ್ಲಿ ಒಂದು ಹಾಡನ್ನ, ಸರ್ಕಾರ ನಿಮಗೊಂದು ಸಾಲಿ ತೆಗೆದಾದ್ರಿ,
ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ. ಹುಟ್ಟಿದಂಥ ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಕೊಡಬೇಕಲ್ಲ. ರೊಕ್ಕ ರೂಪಾಯಿ ಉಳಿಯೋದಿಲ್ರಿ, ಆಸ್ತಿ ಗೀಸ್ತಿ ತಡಿಯೋದಿಲ್ರಿ, ಕಲ್ತದಷ್ಟ ಉಳಿತೈತಲ್ರಿ. ಎಲ್ಲ ಮಕ್ಕಳನ್ನು ಸಾಲಿಗೆ ಕಳಿಸಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗೆದಾದ್ರಿ. ಏ ಅಂಬಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ. ಅಕ್ಕಿ ಗೋಧಿ ಪಾಟಿ ಪುಟಾಕಿ ಮಧ್ಯಾಹ್ನ ಬಿಸಿ ಊಟರಿ. ಟೀಗಿ ಏನ್ ಕೇಳೋದೇ ಇಲ್ರಿ, ಅರಬಿಗಿರಿಬಿ ಕೊಡತಾರಲ್ರಿ. ದಿನಾಲು ತಪ್ಪದ ಸಾಲಿಗೆ ಕಳಿಸಿ ಸರ್ಕಾರ ನಿಮ್ಗೊಂದು ಸಾಲಿ ತೆಗೆದಾದ್ರಿ. ಏ ಅಮ್ಮಣ್ಣ ದುರ್ಗಣ್ಣ ನಿಮ್ಮ ಮಕ್ಕಳನ್ನ ಸಾಲಿಗೆ ಕಳಿಸ್ಬೇಕ್ರಿ. ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ ಇದು ಆಂದೋಲನ. ಹೀಗೆ ಹಾಡುಗಳನ್ನು ಹೇಳುವ ಮೂಲಕ ಅವರ ಮನಸ್ಸನ್ನ ಗೆದ್ಕೊಂಡು ಅವರ ಮಕ್ಕಳು ಶಾಲೆಗೆ ಬರುವಂಗ ನಾನು ಮಾಡಿದೆ. ಬಹುಶಃ ಇವತ್ತೆಲ್ಲ ಮಕ್ಕಳು ಇವತ್ತು ಮಾಸ್ತರ್ ಬಂದರು ಅಂದರೆ ಸರ್ ಬಂದರು ಅಂತೇಳಿ ಓಡಿ ಬರ್ತಾರಲ್ಲ, ಆ ಪ್ರೀತಿ 10 ವರ್ಷದ ಹಿಂದೆ ಇದ್ದಿದ್ದಿಲ್ಲ. ನಾನೇ ಸ್ವತಃ ಮನೆಗೆ ಹೋಗಿ ಆ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ದೆ. ಮತ್ತು ಶಿಕ್ಷಣ ಚಿಂತನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಪ್ರತಿ ತಿಂಗಳದ 1 ರವಿವಾರ ಬೆಳಿಗ್ಗೆ ಅವರೆಲ್ಲ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಕೂಡಿಸಿ ಒಬ್ಬ ನಮ್ಮ ಶಿಕ್ಷಣಾಧಿಕಾರಿಗಳನ್ನ ಮೊದಲು ಕಾರ್ಯಕ್ರಮ ಮಾಡಿದಾಗ ಎಂ ಪಾಟೀಲ್ ಅಂತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು, ಸಮಾಜ ಸುಧಾರಕರನ್ನು, ನಿರಂಜನ ವಾಲಿಶೆಟ್ಟರ್ ಅಂತವ್ರನ್ನ, ಆಮೇಲೆ ನಮ್ಮ ಒಬ್ಬ ಧನಿಕರನ್ನು, ಅಂದರೆ ಇವತ್ತು ನಮಗೆ ಕುಂದ್ರಾ ಕುರ್ಚಿ ಇದ್ದಿದ್ದಿಲ್ಲ, ಅಲ್ಲಿ ಬರೆಯಾಕ ಬೋರ್ಡ್ ಇದ್ದಿದ್ದಿಲ್ಲ, ಆಮೇಲೆ ಹೊಡೆಯಾಕ ಗಂಟಿದ್ದಿದ್ದಿಲ್ಲ. ಅಭಿವೃದ್ಧಿಗೆ ಇವೆಲ್ಲವನ್ನು ಮಾಡ್ಕೊಂಡು ಅಂದ್ರೆ ಆಟೋಪಕರಣ ಪೀಠೋಪಕರಣ ಎಲ್ಲವನ್ನು ಈ ಶಿಕ್ಷಣ ಚಿಂತನದ ಮೂಲಕ ಒಂದು ಕಡೆಗೆ ಸಾಮಗ್ರಿಯನ್ನ ಪಡ್ಕೊಳ್ಳೋದು ದಾನಿಗಳ ಮೂಲಕ, ಇನ್ನೊಂದು ಕಡೆಗೆ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವುದು. ಎರಡೂ ಕೆಲಸವನ್ನ ಈ ಶಿಕ್ಷಣದ ಮೂಲಕ ನನ್ನದೇ ಆಗಿರ್ತಕ್ಕಂಥ ಹೊಸ ಕಾರ್ಯಕ್ರಮ ಅದನ್ನ ಹಾಕೊಂಡು ಶಾಲೆಗೆ ಏನ್ ಬೇಕು ಎಲ್ಲವನ್ನು ಸುಮಾರು ಇವತ್ತು ನನ್ನ ಶಾಲೆಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಇವತ್ತ 8-10 ಗುಂಟೆ ಜಾಗವನ್ನ ಇವತ್ತ ನಮ್ಮ ಅದ್ರಾಗೆ 8 ಗುಂಟೆ ಜಾಗವನ್ನು ನಮ್ಮ ಬಾಳಂಗೌಡರು ಶಂಕರಗೌಡರು ಬಾಳಂಗೌಡರು ಅಂತಕ್ಕಂಥ ಅವ್ರ ಕಡೆಯಿಂದ 8 ಗುಂಟೆ ಜಾಗ, ರೌಂಡ್ ಟೇಬಲ್ನವ್ರ ಕಡೆಯಿಂದ ಇವತ್ತು 4 ಕ್ಲಾಸ್ ರೂಮು, ಸರ್ಕಾರದವರು 1 ಕೋಲಿ ಹಣವನ್ನು ಕೊಟ್ಟರು, 3 ಕೋಲಿಯನ್ನ ಪುಕಟಿಯಾಗಿ ನಮ್ಮ ರೌಂಡ್ ಟೇಬಲ್ನವ್ರು ಕಟ್ಟಿಸಿಕೊಟ್ರು. ಏನೆಲ್ಲ ಈಗ HPCL ಗ್ಯಾಸ್ ಕಂಪ್ನಿಯವರು ಇರ್ಬೋದು, ಹೀಗೆ ಸಮಾಜದ ವ್ಯಾಪಾರಸ್ಥರ ಸಂಘದಿರ್ಬೋದು, ಇವತ್ತು ಬೇರೆ ರೌಂಡ್ ಟೇಬಲ್ ರೋಟ್ರಿ ಆಕ್ಟ್ JSS ಬೇರೆ ಬೇರೆ ಸಮಾಜದ ಸಂಘಟನೆಯೊಳಗಿರ್ತಕ್ಕಂಥ ಸಂಘ ಸಂಸ್ಥೆಯವರು ನಾನೇನು ಕೇಳಿದ್ದೇನೆ ಯಾರೂ ಇಲ್ಲ ಅಂದಿಲ್ಲ, ಎಲ್ಲರೂ ನೇರವಾಗಿ ಮಟ್ಟಿಗೆ ನಿಮ್ ಜೊತೆ ನಿಂತರು. ಅಂದ್ರೆ ನೋಡಿ, ಒಬ್ಬ ಮಾಸ್ತರ ಅಂತಂದ್ರೆ ಅದು ಶಾಲೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ ಇಡೀ ಸಮಾಜಕ್ಕೆ ಆಸ್ತಿ ಅನ್ನುವಂಥದ್ದನ್ನ ತಾವು ತೋರಿಸಿದ್ರಿ. ಒಂದು ಕಾಲಕ್ಕೆ ಊರಾಗಿನ ಮಾಸ್ತರ್ ಅಂದ್ರ ಆ ಊರಿಗಿನ ಒಬ್ಬರು ಮಾರ್ಗದರ್ಶಕರು. ಹಂಗ ಈ ನಮ್ಮ ಹಮಾಲ್ ಬಂಧುಗಳು ನಾನು ಹೇಳಿದ್ದನ್ನ ಎಲ್ಲವನ್ನೂ ಶಿರಸಾವಹಿಸಿ ಕೇಳ್ತಕ್ಕಂಥ. ಹೆಂಗೆ? ಯಾಕೆಂದ್ರೆ ಅವ್ರಿಗೆ ಅಕ್ಷರ ಜ್ಞಾನ ಇರಲಿಲ್ಲ, ಅಕ್ಷರದ ಪ್ರಪಂಚ ಗೊತ್ತೇ ಇರಲಿಲ್ಲ. ಅಂತ ಜನರನ್ನ ಹೆಂಗೆ ನೀವು ಆಕರ್ಷಣೆ ಮಾಡಿದ್ರಿ? ಹೇಗೆ ನಿಮ್ ಜೊತೆ? ನಮ್ಮ ಹಮಾಲ್ ಬಂಧುಗಳಿಗೆ ಇವರೆಲ್ಲ ಒಂದೇ ಸ್ಥಳದಿಂದ ಬಂದವರಲ್ರಿ. ಈಗ ರಾಯಚೂರು, ಗುಲ್ಬರ್ಗ, ಕೊಪ್ಪಳ ಬೇರೆ ಬೇರೆ ಭಾಗದಿಂದ ವಲಸೆ ಬಂದವರು ಅವ್ರಿಗೆ ಶಿಕ್ಷಣದ ಅರಿವು ಇದ್ದಿದ್ದಿಲ್ರಿ. ಅವ್ರಿಗೆ ಈ ಶಿಕ್ಷಣ ಕಲಿಸ್ಬೇಕು, ಆಮೇಲೆ ಒಟ್ಟಾರೆ ರೊಕ್ಕ ಬರುವಂತ ಮೂಲಕ ಅವ್ರು ಹೋಗ್ತಿದ್ರು. ಮುಂಜಾನೆ ಹೋಗಪ್ಪ 80 ರೂಪಾಯಿ ಬರ್ತೈತಿ, ಹೋಗು ನಂಬರ್ ಹಾಕಕ್ ಹೋಗು, ಇವತ್ತು ನೀ ಚೀನಿಗೆ ಹೋಗು, ಇವತ್ತು ಕೂಲಿಗೆ ಹೋಗು, ಹಿಂಗ ಅಂತಿದ್ರು ಹೊರತು ಅವಾಗ ಈ ಶಿಕ್ಷಣ ಚಿಂತನದ ಮೂಲಕ ಅರಿವನ್ನು ಮೂಡಿಸಿ ಎಲ್ಲ ಮಕ್ಕಳನ್ನು ಶಾಲೆಗೆ ಬರುವಂಗ ನಾವು ಅದನ್ನ ಆಕರ್ಷಣೆ ಮಾಡಿದ್ವಿ. ಹೆಂಗ್ ಮಾಡಿದ್ರಿ? ಯಾಕೆಂದ್ರೆ ಅವ್ರಿಗೆ ಹತ್ರ ಬರೋದೇ ಒಂದು ಕಷ್ಟ, ಮತ್ತೆ ಹತ್ರ ಬಂದ್ಮೇಲೆ ಅದ್ರ ಏನ್ ಕಲ್ತ್ರಿ, ಏನ್ ಬೇಕು, ಏನ್ ಬರುತ್ತೆ ಅನ್ನುವಂಥದ್ದು ಒಂಥರದ ಅವ್ರಿಗೆ ತಿರಸ್ಕಾರ ಇರುತ್ತೆ. ಈಗ ಯಾಕೆಂದ್ರೆ ಅದರಿಂದ ಏನು ಬರಲ್ಲ ಅಂತ ಗೊತ್ತು ಅವ್ರಿಗೆ. ಇಲ್ಲಿ ದುಡಿದ್ರೆ ಮೂಟೆ ಸಾಗಿಸಿದ್ರೆ ಒಂದಷ್ಟು ಹಣ ಬರುತ್ತೆ ಅಂತಾನು ಗೊತ್ತು. ಈಗ ಅದನ್ನ ಮೋಟಿವೇಶನ್ ಮಾಡ್ಲಿಕ್ಕೆ ಅವ್ರು ಕೆಲವು ಉದಾಹರಣೆಗಳನ್ನ ಹೇಳಿದ್ವಿ. ನಿಮ್ಮ ಸೌಕರ್ಯ ಇವತ್ತು ನೆಲ ಕುತ್ಕೊಂಡು ಅವರು ನಿಮಗೆ ಸೌಕರ್ಯ ಆಗಿದೆ, ನೀನು ಹೊರಗೆ ಇರ್ತೀಯ, ನಿಮಗೂ ಸೌಕರ್ಯಗೂ ಏನು ವ್ಯತ್ಯಾಸ ಅಂದ್ರೆ ಇವತ್ತ ಸೌಕರ್ಯ ವಿದ್ಯೆಯನ್ನ ಪಡ್ಕೊಂಡು ಅವ್ರು ಇವತ್ತ ಉನ್ನತ ಸ್ಥಾನದೊಳಗಿದ್ದಾರೆ. ನೀವು ಹಂಗ ವಿದ್ಯೆಯನ್ನ ಪಡ್ಕೊಂಡು ನೀವು ಸಹಿತವಾಗಿ ಉನ್ನತ ಸ್ಥಾನದಾಗ ಇರ್ಬೇಕು. ನೀವು ಹಮಾಲರ ಮಕ್ಕಳು ಹಮಾಲರಾಗಬಾರ್ದು, ಅದು ನನ್ನ ಉದ್ದೇಶವನ್ನು ಇಟ್ಕೊಂಡೆ, ನನ್ನೊಂದು ಗುರಿ ಇಟ್ಕೊಂಡೆ. ಹಮಾಲರ ಮಕ್ಕಳು ಹಮಾಲರಾಗಬಾರ್ದು, ಹಮಾಲರ ಮಕ್ಕಳು ಎಲ್ಲರೂ ಇವತ್ತ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನದೊಳಗೆ ಹೋಗ್ಬೇಕು. ಆ ಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳು ಮುಂದಿನ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಬೆಳೆದು ಬರ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಈ ದಿಶೆಯೊಳಗೆ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದು ನನ್ನ ಶಾಲೆಯ ಗೋಡೆ ಆವರಣದೊಳಗೆ ಬರ್ಕೊಂಡಿದ್ದೀನಿ. ಹಮಾಲರ ಮಕ್ಕಳು ಹಮಾಲರಾಗಬಾರದು, ಶಿಕ್ಷಣ ಪ್ರಸಾರವೇ ನನ್ನ ಧರ್ಮ, ಮಕ್ಕಳೇ ದೇವರು,
ಈ ಶಾಲೆಯೇ ನನ್ನ ದೇವಾಲಯ ಅಂತಿಕೊಂಡು ನಾನು ಭಾವಿಸಿಕೊಂಡೆ ಅದನ್ನು. ಇವತ್ತಿಗೂ ಅದೇ ತತ್ವದೊಳಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇವತ್ತು ಅಧಿಕಾರಿಗಳು ಯಾರಪ್ಪ ಅಂದ್ರೆ ನನ್ನ ಕಾರ್ಮಿಕ ಬಂಧುಗಳು. ಇವತ್ತು ಉಪನಿರ್ದೇಶಕರಾಗಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ. ಎಲ್ಲರೂ ಇವತ್ತು ನನ್ನ ಪ್ರೋತ್ಸಾಹ ಕೊಟ್ಟಾರೆ. ನನಗೆ ಇವತ್ತು ಒಂದು ದಿವಸ ನಾನು ಶಾಲೆಗೆ ಹೋಗ್ಲಿಕ್ಕಂದ್ರೆ ಒಬ್ಬ ಕಾರ್ಮಿಕ ಸಂಘಟನೆಯವ್ರು ಕೇಳ್ತಾರೆ, ಗುರುಗಳು ನಿನ್ನೆ ನೀವು ಬರ್ಲಿಲ್ರಿ, ಅವರ ನನ್ನ ಮನಸ್ಸಿಗೆ ಕಸಕ್ಕಂತತಿ, ಓ ಇವರೇ ನನ್ನ BO ಸಾಹೇಬರು ಅಂತಂತಂದು. ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡುವಂತ ಒಂದು ಜಾಗೃತಿ. ಅಂದ್ರೆ ಅವ್ರು ಒಂದ್ ದಿವಸ ಹೋಗ್ಲಿಲ್ಲ ಅಂದ್ರೆ ನಾನು ನೆನೆಸ್ಕೋತಾರ ಅವರು. ಪ್ರತಿಯೊಂದು ಹಂತದಲ್ಲೂ ನಾನು ಅವ್ರಿಗೆ ಒಬ್ಬ ಕುಟುಂಬದ ಸದಸ್ಯನಾಗಿ ನೋಡ್ರಿ, ಒಂದ್ ಕಡೆ ಹೇಳ್ತಾರೆ ನೋಡ್ರಿ, ದನ ಕಾಯೋರು ದನದ ಕೂಟ ದನ ಆದ್ರೆ ದನಗಳು ನಂಬ್ತಾವಂತ. ನಾನು ಇವತ್ತು ಕಾರ್ಮಿಕ ಬಂಧುಗಳ ಜೊತೆಗೆ ನಾನು ಕಾರ್ಮಿಕನಾಗಿ, ನೀವು ದೊಡ್ಡ ಕಾರ್ಮಿಕರಿದ್ರಿಪ್ಪ, ನಾನು ಸಣ್ಣ ಕಾರ್ಮಿಕ. ನೀವು 50 kg ಪಾಕೆಟ್ ಹೊರುವಂತಹ ಹಮಾಲರು, ನಾನು 30 kg ಪಾಕೆಟ್ ಹೊರುವಂತಹ ಹಮಾಲ. ನಾನು ಒಬ್ಬ ಹಮಾಲ ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಬೆರ್ಕೊಂಡು ಇವತ್ತು ಕೆಲಸವನ್ನು ಮಾಡಿ ಅವರಲ್ಲಿ ಒಂದಾಗ್ಬಿಟ್ಟು ಆಗ ಮಾತ್ರ ನಮ್ಮ ದಾರಿಗೆ ಬರ್ತಾರೆ. ಈ ಮಕ್ಕಳು ತಲೆ ಹೆಂಗ್ ಕೆಡಿಸಿದ್ರು? ಯಾಕೆಂದ್ರೆ ಅದರ ಸಹವಾಸನೆ ಬೇಡ ಅಂತ ಹೇಳಿ ಅಪ್ಪ ಅಮ್ಮಂದ್ರ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ರು, ಕೂಲಿಗೆ ಹೋಗ್ತಿದ್ದವ್ರು. ಅವ್ರಿಗೆ ಜನಪದದ ಹಾಡುಗಳ ಮೂಲಕ ಈಗ ವಾರಗಳನ್ನ ಹೇಳುವಾಗ ಅವ್ರಿಗೆ ಹಂಗ ನೇರವಾಗಿ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತೇಳಿ ಹಿಂಗೆ ಹೇಳಿದ್ರೆ ಆ ಮಕ್ಕಳಿಗೆ ಅಷ್ಟು ಆಕರ್ಷಣೆ ಆಗ್ಲಿಕ್ಕಿಲ್ಲ. ಅವಾಗ ಏನು ಮಾಡ್ತಿದ್ವಿ ಅಂದ್ರೆ ಈ ಹಾಡುಗಳ ಮೂಲಕವಾಗಿ, ಆಟವನ್ನಾಡುವೆ ರವಿವಾರ, ಶಾಲೆಗೆ ಹೋಗುವೆ ಸೋಮವಾರ, ಪಾಠವ ಬರೆಯುವೆ ಮಂಗಳವಾರ, ಪಾಠವ ಬರೆಯುವೆ ಮಂಗಳವಾರ, ಬರೆದುದನ್ನು ಓದುವೆ ಬುಧವಾರ, ಗುರುವಿಗೆ ತೋರಿಸುವೆ ಗುರುವಾರ, ಗುರುವಿಗೆ ತೋರಿಸುವೆ ಗುರುವಾರ, ಕವಾಯ್ತ ಮಾಡುವೆ ಶನಿವಾರ, ಕವಾಯ್ತ ಮಾಡುವೆ ಶನಿವಾರ, ಆಟವನ್ನಾಡುವೆ ರವಿವಾರ, ಆಟವನ್ನಾಡುವೆ ರವಿವಾರ, ಶಾಲೆಗೆ ಹೋಗುವೆ ಸೋಮವಾರ, ನಾ ಶಾಲೆಗೆ ಹೋಗುವೆ ಸೋಮವಾರ. ಹೀಗೆ ಹಾಡುಗಳ ಮೂಲಕವಾಗಿ ಅಂದ್ರೆ ನೀವು ಶಾಲೆಗೆ ಕರೆದ್ರಲ್ರಿ ಅವ್ರನ್ನ, ಮಕ್ಕಳನ್ನ ಬಂದ್ರಿ ಶಾಲೆಗೆ ಬಂದ್ರಿ. ನಿಜವಾಗಿ 1999 132 ಮನೆಗಳನ್ನ ನಮ್ಮ ಹುಬ್ಬಳ್ಳಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಕಟ್ಟಿಸಿಕೊಟ್ರಿ. ಅವಾಗ ಮೇದಾಗ ಅದನ್ನು ಓಪನಿಂಗ್ ಮಾಡಿದ್ರೆ ಯಾರೂ ಮನೆಗಳಿಗೆ ಬಂದಿದ್ದಿಲ್ಲ. 1999 ಜೂನ್ 1 ನಮ್ಮ ಶಾಲೆಯನ್ನು ಓಪನಿಂಗ್ ಮಾಡಿದ್ರು, ಪ್ರಾರಂಭ ಮಾಡಿದರು. ಆವಾಗ ಸಹಕಾರ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ SS ಪಾಟೀಲ್ ಪ್ರಾರಂಭ ಮಾಡಿದರು. ಆವಾಗ ನನ್ನ ನಿಯೋಜನೆ ಮೇಲೆ ನಾನು ಒಬ್ಬನ ಮಾಸ್ತರ್ ಕೊಟ್ಟರು. APMC ಅವರು ಒಂದು ಕಟ್ಟಡ, ಅದು ಬಾಡಿಗೆ ಕಟ್ಟಡ, ಏನೇ ಇಲ್ರಿ, ಮುಂದೆ ಮಕ್ಕಳು ಇದ್ದಿದ್ದಿಲ್ಲ. ಈತಾಗ ಕಾರ್ಮಿಕರು ಈ ನಮ್ಮ ಹಮಾಲ್ ಬಂಧುಗಳು ಈ ಕ್ವಾರ್ಟರ್ಸಿಗೆ ಬಂದಿದ್ದೇ ಇಲ್ಲ. ಅವಾಗ ಅವರು ಈ ಶಾಲೆಯ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮಾಡ್ಬೇಕಾದ್ರೆ ಮತ್ತೆ ಈ ಕಾರ್ಯಕ್ರಮ ಹಾಕ್ಕೊಂಡು ಅವ್ರನ್ನೆಲ್ಲರನ್ನು ಮನೆಗೆ ಕರ್ಕೊಂಡು ಬಂದ್ರಿ. ಮನೆಗೆ ಬಂದ ತಕ್ಷಣ ಈ ಮಕ್ಕಳು ಬೇರೆ ಬೇರೆ ಇವತ್ತು ಕೊಳಚೆ ಪ್ರದೇಶದೊಳಗೆ ಅವರೆಲ್ಲ ಇದ್ರಿ. ಆ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಮಕ್ಕಳ ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TCಗಳನ್ನ ಸ್ವತಃ ನಾನೇ ಶಾಲೆಗೆ ಅಡ್ಡಾಡಿ ಅವೆಲ್ಲವನ್ನು ತೊಗೊಂಡು ಬಂದೆ. ಅವಾಗ 66 ಮಕ್ಕಳು ನಮ್ಮ ಜೊತೆಗೆ ಆದವು. ಆ ಎಲ್ಲ ಮಕ್ಕಳನ್ನು ಸೇರಿಕೊಂಡು ಅವಾಗ ನಾನು ಈ ಶಾಲೆಯನ್ನು ಸುಸೂತ್ರವಾಗಿ ನಾನು ನಡೆಸ್ಕೊಂಡು ಹೋದೆ. ಎಷ್ಟು ಮಂದಿ ಇದ್ದಾರೆ ಅವಾಗ? ಈಗ ಸದ್ಯಕ್ಕೆ 117 ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ. ಒಂದು ಮಕ್ಕಳು ಇರಲಿಲ್ಲ ಈಗ, ಅವಾಗ ಒಂದು ಮಕ್ಕಳು ಇದ್ದಿದ್ದಿಲ್ಲ. ಈಗ 117 ಮಕ್ಕಳದಾಗಿದ್ದಾರೆ. ಜೊತೆಗೆ ಈಗ 1ರಿಂದ 5ನೇ ಇತ್ತು. ಈ ವರ್ಷ ನಾವು 6ನೇ ವರ್ಗ ಪ್ರಾರಂಭ ಮಾಡಿದ್ದೀವಿ. ಮುಂದೆ 7ನೇ ಮಾಡಬೇಕಂತ ಆಸೆ ಇದೆ. ಒಟ್ಟಾರೆ ಈ APMC ನಮ್ಮ ಪ್ರಾಂಗಣದೊಳಗನ ಮ್ಯಾಟ್ರಿಕ್ವರೆಗೂ ಈ ಹಮಾಲ್ ಮಕ್ಕಳು ಎಲ್ಲರೂ SSLC ವರೆಗೂ ಇಲ್ಲೇ ಕಲಿತು ಹೊರಗಡೆಗೆ PUCಗೆ ದೊಡ್ಡವರಾಗಿರ್ತಾರೆ, ಹೊರಗಡೆಗೆ ಹೋಗ್ಬೇಕಂತಕ್ಕಂಥ ಆಸೆ ನಂದಾಗಿದೆ. ಅಂದ್ರೆ ಆ ರೀತಿ ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರೆ ಮಂದಿ. ಈಗ ಹೋಗಿದ್ದಾರೆ, ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರೆ. ಇವತ್ತು ಒಬ್ಬ ನಮ್ಮ ಹಮಾಲ್ ಬಂಧುಗಳ ಮಕ್ಕಳೊಳಗೆ 4 ಪ್ರತಿಭೆಗಳು ಇವತ್ತು ಅರಳಿ ನಿಂತವ್ರಿ. ಇದು ಈ ಜಾಗೃತಿಯಿಂದಾಗಿ. ಈಗ ನಮ್ಮಲ್ಲಿ ಸಂಗಪ್ಪಣ್ಣ ಕೆಳಗಿನ ಮನೆ ಅಂತೇಳಿ ಅವ್ರ ಮಗಳು ಇವತ್ತು ಸ್ಟೇಟ್ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಆಗಿ ಬೆಳೆದಿದ್ದಾಳೆ. ಆಮೇಲೆ ನಮ್ಮ ರಾಮಣ್ಣ ಚಿಕ್ಕತುಂಬಳ ಅಂತಕ್ಕಂಥ ಒಬ್ಬ ಹಮಾಲ್ ಬಂಧು ಮಗ ಇವತ್ತು ಹುಬ್ಬಳ್ಳಿ ಬಾಡಿ ಬಿಲ್ಡರ್ ಆಗಿದ್ದಾನೆ ರೀ. ಆಮೇಲೆ ಇನ್ನೊಬ್ಬ ನಮ್ಮ ಕವಲ್ದಾರ್ ತಗೊಂಡ್ರಿ, ಜಯಜಪ್ಪ ಕವಲ್ದಾರ್ ಅವ್ರ ಮಗ ಇವತ್ತು ಪೊಲೀಸ್ ನೌಕರಿ ಒಳಗೆ ಅವ ಆಯ್ಕೆ ಆಗಿದ್ದಾನೆ. ಆಮೇಲೆ ಬಸವರಾಜ್ LG ಅಂತಕ್ಕಂಥ ಮಗ ಒಳ್ಳೆ ಚಿತ್ರಕಲಾ ಶಿಕ್ಷಕನಾಗಿ ಇವತ್ತು 4 ಪ್ರತಿಭೆಗಳು ಇವತ್ತು ಅರಳಿ ನಿಂತಾವ ಅವರ ಕ್ಷೇತ್ರದಲ್ಲಿ. ನನಗೆ ಇವತ್ತು ಅದು ಸಾರ್ಥಕತೆ ಅನಿಸುತ್ತೆ. ಆಮೇಲೆ ಮುಂಜಾನೆ ಮತ್ತು ಸಾಯಂಕಾಲ ಇವತ್ತು ಹೈಸ್ಕೂಲ್ಗೆ ಹೋಗುವಾಗ ಬರುವಾಗ ನಮಸ್ಕಾರ ಸರ್ ಅಂತೇಳಿ ಹೇಳಿ ಮಕ್ಕಳು ಹೇಳೋದನ್ನ ನೋಡಿದ್ರೆ ನನಗೆ 10 ವರ್ಷದ ಹಿಂದು ಮತ್ತು ಇವತ್ತಿಂದು ಜನ್ಮ ಸಾರ್ಥಕತೆ ಆಯ್ತು ಅಂತೇಳಿ ನನಗೆ ಅನಿಸ್ತಾ ಇದೆ. ಮನಪೂರ್ವಕವಾಗಿ ಯಾವ ಪ್ರಶಸ್ತಿ ಬೇಡ. ಇವತ್ತು ಹಮಾಲ್ ಬಂಧುಗಳು ನಮಸ್ಕಾರ ಶರಣರಿ ಗುರುಗಳು ಅಂತಾರಲ್ರಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು ಬೇಕಾಗಿಲ್ಲ ಅಂತ. ಆಮೇಲೆ ನಿಮ್ಮೊಳಗೊಬ್ಬ ಬಹಳ ಅಸಾಧಾರಣವಾದಂತ ಜಾನಪದ ಕಲಾವಿದ ಅದಾನ, ಅವನಿಗೆ ನ್ಯಾಯ ಕೊಡ್ತಿದ್ದೀರಿ. ಹೇಗೆ ನಿಮ್ಮ ವೃತ್ತಿ ಬದುಕಿಗೆ ಇದನ್ನ ಹೇಗೆ ಬಳಸ್ಕೊಳ್ತಾ ಇದ್ದೀರಿ? ಈಗ ನಮ್ಮ ಈ ಜನಪದ ಸಾಹಿತ್ಯದ ಒಂದು ಆಶಯ, ನನ್ನ 2 ಕ್ಷೇತ್ರ, ಒಂದು ಶಿಕ್ಷಣ ಕ್ಷೇತ್ರ,
ಕ್ಷೇತ್ರ ಇನ್ನೊಂದು ಜನಪದ ಕ್ಷೇತ್ರ. ಜನಪದ ಕ್ಷೇತ್ರ ಇವತ್ತು ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಸಾಮಾನ್ಯರಲ್ಲಿ ಎತ್ತರ ಪತ್ತರ ಹಾಡಿ ಎತ್ತರ ಪತ್ರ ಕುಣಿದ್ಬಿಟ್ರೆ ಅದು ಜನಪದ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಆ ಮೂಲ ಜನಪದ ಇವತ್ತ ಈ ಕೋಟಾ ಜಾನಪದವನ್ನೇ ಇವತ್ತು ಜನಪದ ಅಂತೇಳಿ ನಮ್ಮ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತ ನಮ್ಮ ಹುಡುಗರಿಗೆ ಜನಪದ ಹಾಡು ಹೇಳ್ರಿಪ್ಪ ಅಂತಂದ್ರೆ ಅವರು ಕೋಟಾ ಜಾನಪದಗಳನ್ನ ಹೇಳ್ತಾರೆ. ಅದಕ್ಕೆ ನಾವು ಕೋಟಾ ಜನಪದ ಯಾವುದು, ಮೂಲ ಜನಪದ ಯಾವುದು ಮತ್ತು ಜನಪ್ರಿಯ ಯಾವುದು, ಮೂರರ ವ್ಯತ್ಯಾಸವನ್ನು ತಿಳಿಸ್ಲಿಕ್ಕೆ ನಾನು ಶಾಲೆ, ಕಾಲೇಜು, ಸಮಾಜ, ಬೇರೆ ಬೇರೆ ಜಾತ್ರೆ, ಉತ್ಸವಗಳಲ್ಲಿ ಸ್ವತಃ ನಾನೇ ಹೋಗಿ ಅವುಗಳ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀನಿ. ಈಗ ನಮ್ಮ ಹುಡುಗರಿಗೆ ಮೂಲ ಜನಪದ ದಂಡಿಗೆ ಹೋಗತ್ತೇನೇ ರಂಗ ಬಂಡಿ ಸುದ್ದಮ್ಮಾಳೆ ಬಡಿಗ್ಯಾರ ಅಣ್ಣಯ್ಯನ ಕರೆದೋತಾ ಹೇಳ್ಯಾಳ ಬಂಡಿಯ ಸುದ್ದ ಮಾಡ ನೀನೆ ದಂಡಿಗೆ ಹೋಗತ್ತೇನೇ ರಂಗ ಬಂಡಿ ಸುದ್ದ ಮಾಡೆ ದ್ಯಾಮವ್ವ ನಿನ್ನ ಗುಡಿಯ ದುರ್ಗವ್ವ ನಿನ್ನ ಗುಡಿಯ ಹೊಸ ಗುಡಿಯ ಯಾರ ಕಟ್ಟಿಸ್ಯಾರ ಮಾನೇವ ಉಣುವಂತ ರೈತರ ಎಲ್ಲಿ ಹೋದವ್ರು ಇವೆ ಮೂಲ ಜನಪದ. ಈ ಹಾಡುಗಳನ್ನ ನಾವು ಕೇಳ್ಕೊಂತ ಕುಂತ್ರೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಜನಪದದೊಳಗಡೆ ನಮ್ಮ ಜೀವನದ ಪ್ರತಿಬಿಂಬನ ಈ ಜನಪದ ಸಾಹಿತ್ಯದೊಳಗಡೆ ನಿಜವಾದ ಸಂಸ್ಕೃತಿ ಅದ. ಇವತ್ತು ಇದೆಲ್ಲ ಇವತ್ತು ಕಣ್ಮರೆಯಾಗೋದು ನೋಡಿದ್ರೆ ಬಹಳ ಖೇದ ಅನಿಸ್ತದ. ಅದಕ್ಕೆ ಉಳುವಿಗಾಗಿ ಇವತ್ತು ನಾವು ಅವನ್ನು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ನಮ್ಮಲ್ಲಿ ಪ್ರಭಾವ ಬೀರಿದ್ದನ್ನು ನೋಡಿ ನಾವು ಬದಲಾವಣೆ ಆಗ್ತದಲ್ಲ, ಅದಕ್ಕೆ ಉಳಿಸ್ಕೊಳ್ಳೋಣ ಅಂತ ನಾನು ಹಳ್ಳಿಗೆ ಪಟ್ಟಣ ಶಾಲೆ ಕಾಲೇಜಿಗೆ ಹೋಗಿ ಇವತ್ತು ನಾನು ಈ ಕಾರ್ಯಕ್ರಮವನ್ನು ಅಂದರೆ ಎಲ್ಲ ಕಡೆಗೆ ಹೋದರೂ ಜಾನಪದ ಜಾತ್ರೆ ನನ್ನ ಕಾನ್ಸೆಪ್ಟ್ ಮೊದಲಿಗೆ ಜಾನಪದ ಜಾತ್ರೆ ಹಳ್ಳಿಗೆ ಹೋಗೋದು, ಅಲ್ಲಿ ಕಲಾವಿದರನ್ನು ಸೇರಿಸೋದು, ನಾನು ಹಾಡೋದು, ಅವರು ಹಾಡೋದು, ಅಲ್ಲಿ ಇದ್ದಿರ್ತಕ್ಕಂಥ ಕಲಾವಿದರನ್ನು ಗುರುತಿಸೋದು, ಜನರಿಗೆ ಮನೋರಂಜನೆ ಕೊಡೋದು, ಇದು ಉದ್ದೇಶ. ಆಮೇಲೆ ಮನೆಯಲ್ಲಿ ಜನಪದ ಈ ಹಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಗೃತಿ ಎಚ್ಚರವನ್ನು ಮೂಡಿಸುವಂತ ಸಂದೇಶಗಳಿರ್ತಾ ಇದೆ. ಈಗ ನಮ್ಮಲ್ಲಿ ಗೊತ್ತದೆ ಹಿಂದಿಂದೆಲ್ಲ ಮರೆತ ಬಿಟ್ವಿ ಹೊಸದೆಲ್ಲ ಹಿಡಿದ ಬಿಟ್ವಿ ಹತ್ತು ಇಲ್ಲ ಇತ್ತು ಇಲ್ಲ ಅನ್ನಂಗಾಗಿರಿ ಹತ್ತು ಇಲ್ಲ ಇತ್ತು ಇಲ್ಲ ಅನ್ನಂಗಾಗ್ಯವೋ ತಮ್ಮ ಹಿಂಗ ತಿಂದ ಮಂಗ ನಂಗಾಗಿ ಬಿಟ್ಟಿರಿ ಗೀಯಗ ಹೀಗೆ ಇದಿರ್ಬೋದು. ಆಮೇಲೆ ಹಿಂದೆ ನಮ್ಮ ಹಳ್ಳಿಯ ನೆನಪುಗಳನ್ನ ಹಿಂಗ ಇತ್ತು ಊರು ನನ್ನೂರು ಹಿಂಗ ಇತ್ತು ಸ್ವರ್ಗಕ್ಕೆ ಸಮೀಪಿತ್ತು ಈಗದು ಬರೀ ನೆನಪು ಈಗದು ಬರೀ ನೆನಪು ಬೆಳ್ಳಿ ಚುಕ್ಕಿ ಮುಡುವುದರಾಗ ಎಲ್ಲರೂ ಹೇಳುತ್ತಿದ್ದರು ಊರನ ಮಂದೆಲ್ಲ ಹೇಳುತ್ತಿದ್ದರು ನಮ್ಮ ಶಿವಾಯೋಮಂತ ಹಣೆಗೆ ವಿಭೂತಿ ಇಡುತ್ತಿದ್ದರು ವಿಭೂತಿ ಹಚ್ಚುತ್ತಿದ್ದರು ಈಗ ಬರೀ ನೆನಪು ಈಗದು ಬರೀ ನೆನಪು ಈಗದು ಬರೀ ನೆನಪು. ಹೀಗೆ ನಮ್ಮ ಜನರಿಗೆ ಹಿಂದಿನ ನೆನಪುಗಳನ್ನ ನಾವು ತೆಗಿಬೇಕಾಗಿದೆ. ಸಮಕಾಲೀನ ಸಮಸ್ಯೆಗಳನ್ನು ಎಲ್ಲ ತುಳಿತಾ ಇರ್ಬೋದು. ಇವತ್ತ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಾನು ಅಲ್ಲಿ ಸದಸ್ಯರಿಗೆ ತರಬೇತಿ ಕೊಡುವಾಗ ರಾಜ್ಯ ಮಟ್ಟದ ಇವತ್ತು ಅಬ್ದುಲ್ ನಜೀರ್ ಸಾಹೇಬ್ ಗ್ರಾಮೀಣಾಭಿವೃದ್ಧಿ ತರಬೇತಿ ಸಂಸ್ಥೆ ಮೈಸೂರಿನ ಒಬ್ಬ ನಾನು ಸಂಪನ್ಮೂಲ ವ್ಯಕ್ತಿ ಇದ್ದಾಗ ಈ 33% ನಮ್ಮ ಮಹಿಳೆಯರಿಗೆ ಅಲ್ಲಿ ಮೀಸಲಾತಿ ಬಂತು. ಅವಾಗ ಆ ಮಹಿಳೆಯರಿಗೆ ಉಪನ್ಯಾಸ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದನ್ನ ಜನಪದದ ಬೀಸುಕಲ್ಲಿನ ದಾಟಿಯನ್ನ ಬಾಬಾರ ಕಲ್ಲವ್ವ ಒಲಿ ಮುಂದ ಕುಂತಿದೆ ನಿಂಬರಾದಿಲ್ಗೆ ಮುಗಿಲಿಲ್ಲ ನಿಂಬರಾದಿಲ್ಗೆ ಮುಗಿಲಿಲ್ಲ ಕಲ್ಲವ್ವ ಪಂಚಾಯಿತಿ ಮಾಹಿತಿ ತಿಳಿಬಾರ ಪಂಚಾಯಿತಿ ಇತಿಹಾಸ ತಿಳಿಬಾರ ಪಂಚಾಯಿತಿ ಎಂಬುದು ಹಿಂದೂನು ಇತ್ತವ್ವ ಪಂಚರಂಬೋರು ಇರತಿದ್ರ ಪಂಚರಂಬೋರು ಇರತಿದ್ರ ಕಲ್ಲವ್ವ ಮಹಿಳಾ ಮೀಸಲಾತಿ ಬಂತವ್ವ ಮಲ್ಲವ್ವ ಅದಕ್ಕಂತ ನಾವು ಮೆಂಬರಾದ್ಯವ್ವ ಅದಕ್ಕಂತ ನಾವು ಮೆಂಬರಾದ್ಯವ್ವ ಅದಕ್ಕಂತ ನಾವು ಮೆಂಬರಾದ್ಯವ್ವ. ಹೀಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಇರ್ಬೋದು, ಇವತ್ತು ವಾರ್ಡ್ ಸಭೆ ಇರ್ಬೋದು, ಅವುಗಳನ್ನು ಸಹಿತವಾಗಿ ಲಾವಣಿ ದಾಟಿ ನಮ್ಮ ಬೀಸುಕಲ್ಲಿನ ದಾಟಿ ಆ ಜನಪದದ ಮಟ್ಟದ ಎಲ್ಲ ಜನರ ಹೃದಯಕ್ಕೆ ಮುಡ್ತಕ್ಕಂಥ ದಾಟಿಗಳನ್ನು ಆ ಮಟ್ಟಗಳನ್ನು ಬಳಸ್ಕೊಂಡು ಇವತ್ತು ಸರ್ಕಾರದ ಯೋಜನೆಗಳನ್ನು ನಾನು ಜನರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದಲ್ಲದೆ ಏನು ಕಳೆದೋಗ್ತಾ ಇರುವಂಥ ಜಾನಪದವನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಮಾಡಿದ್ದೀನಿ ಇವತ್ತು ನಮ್ಮಲ್ಲಿ ಇವತ್ತು ಕರಡಿ ಮಂಗಲವಾದ್ಯ
ಈ ಕರಡಿ ವಾದನ ಅದು ಮಂಗಲವಾದ್ಯ ಎಲ್ಲ ಸಂದರ್ಭದಲ್ಲಿ ಬಳಸ್ತಾರೆ. ಅದನ್ನ ರಾಜ್ಯ ಮಟ್ಟದ ತರಬೇತಿ ಶಿಬಿರವನ್ನ ಸದ್ಗುರು ಸಿದ್ಧಾರೂಢರ ಮಠದಲ್ಲಿ ಆಯೋಜನೆ ಮಾಡಿದೆ. ಆಮೇಲೆ ಕರಪಾಲಕ ಮಠವನ್ನು ಮಾಡಿದ್ದೀನಿ. ಆಮೇಲೆ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಜಾನಪದ ಗೀತೆಗಳ ಸ್ಪರ್ಧೆಯನ್ನು ಮಾಡಿದ್ದೇವೆ. ಜೊತೆಗೆ ಅನೇಕ ಇವತ್ತು ಸದ್ಗುರು ಸಿದ್ಧಾರೂಢರ ಕುರಿತು ಅಲ್ಲಿ ಜನಪದ ಧಾಟಿಯಲ್ಲಿ ಸಿದ್ಧಾರೂಢರು ಅಂತಕ್ಕಂಥ ಸ್ಪರ್ಧೆಯನ್ನು ಮಾಡಿ ಅದನ್ನ ಪುಸ್ತಕ ರೂಪದಲ್ಲಿಯೂ ಸಹಿತ ಸಂಪಾದನೆ ಮಾಡಿ ಅದನ್ನ ಮುದ್ರಣವನ್ನು ಮಾಡಿ ಹೊರತಂದಿದ್ದೀವಿ. ಹೀಗೆ ಆಮೇಲೆ ಇವತ್ತು ಮುಕ್ತಿ ಮಂದಿರ ಮಹರ್ಷಿ ಅಂತಕ್ಕಂಥ ಜೀವನ ಕವನ ಅಂತಕ್ಕಂಥ ಪುಸ್ತಕವನ್ನು ನಾನು ಸ್ವತಃ ಬರೆದು ಹೊರತಂದಿದ್ದೇನೆ. ಜೊತೆಗೆ ಹಾನಗಲ್ ಕುಮಾರಸ್ವಾಮಿಗಳ ಭಕ್ತಿಗೀತೆಗಳ ಪುಸ್ತಕವನ್ನು ತಂದಿದ್ದೇನೆ. ಇನ್ನು ನನ್ನ PhD ಪ್ರಬಂಧ ಈಗ ಮುದ್ರಣ ಆಗಿ ಇನ್ನೇನು ಕೆಲವೇ ದಿನದಲ್ಲಿ ಅದು ಹೊರಗೆ ಬರ್ತಾ ಇದೆ. ಜೊತೆಗೆ ಅನೇಕ ಮೂಲ ಜನಪದ ಹಾಡುಗಳು ಅಂತಕ್ಕಂಥ ಪುಸ್ತಕ ಬರಬೇಕಾಗಿದೆ. ಹಂತಿಪದಗಳು, ಅಳಿದುಳಿದ ಹಂತಿಪದಗಳು ಅಂತಕ್ಕಂಥ ಪುಸ್ತಕ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಹೀಗೆ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಹಾಡುಗಳು ಬರಬೇಕಾಗಿದೆ. ಇನ್ನು ಎಲ್ಲ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಜಾಗತೀಕರಣದ ಒತ್ತಡದ ಮಧ್ಯೆ ಮಾಡಬೇಕಾಗಿದೆ. ಅನ್ಯ ಸಂಸ್ಕೃತಿಯ ದಾಳಿಯ ನಡುವೆ ನಾವು ಕಾಪಾಡಬೇಕಾಗುತ್ತೆ. PhD ಏನು ಇದರ ಉದ್ದೇಶ ಏನಿತ್ತು? ಯಾಕೆಂದ್ರೆ ಒಂದು ನೌಕರಿ ಸಿಕ್ಕಿತ್ತು, ಮತ್ತೆ ಎಲ್ಲೋ ಹೊಟ್ಟೆಪಾಡಿಗೆ ನಡೀತಾ ಇತ್ತು. ಅದ್ರ ಮಧ್ಯೆ PhD ಕೈಗೆತ್ಕೊಂಡ್ರಿ ಯಾಕೆ? ಈಗ ನಾನು PhD ಮಾಡ್ಬೇಕಾದ್ರೆ ನನ್ನ ಪ್ರಮೋಷನ್ ಬರಲಿ, ಮುಂದೆ ನೌಕರಿ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಜನಪದ PhD ಎಂದು ಮಾಡಿರಲಿಲ್ಲ. ನನಗೆ 2 ವರ್ಷ ನನ್ನ ಗ್ರಾಮ ಪಂಚಾಯತಿ ಸದಸ್ಯರ ತರಬೇತಿಗಾಗಿ ನನ್ನ ನಿಯೋಜನೆ ಮೇಲೆ 2 ವರ್ಷ ಕಳಿಸಿದ್ರು. ಆ 2 ವರ್ಷದ ಅವಧಿ ನನ್ನನ್ನು ನಾನು ಸಂಪೂರ್ಣವಾಗಿ ಬಳಸ್ಕೊಂಡೆ. ಇವತ್ತು ಹಳ್ಳಿಗೆ ಹೋಗಿ ಇವತ್ತು ಕಲಾ ಜಾಥಾ ಇರ್ಬೋದು, ಬೇರೆ ಬೇರೆ ಪಂಚಾಯತಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸಂದರ್ಶನ ಮಾಡೋದಿರ್ಬೋದು. ಆ ಅವಧಿಯನ್ನು ಬಳಸ್ಕೊಂಡು ನಾನು PhD ಮಾಡಿ 6 ತಿಂಗಳಲ್ಲಿ ಬರೆದು ತೆಗೆದು ಮುಂದೆ 2 ವರ್ಷದಲ್ಲಿ ನಾನು PhD ಮಾಡಿ ನನ್ನ ಡಾಕ್ಟರೇಟ್ ಅವಾರ್ಡನ್ನು 2004ರಲ್ಲಿ ಪಡ್ಕೊಂಡೆ. ಮತ್ತೆ ಶಾಲೆಗೆ ಬಂದೆ. ಶಾಲೆಯನ್ನು ಎಂದಿನಂತೆ ಪ್ರಾರಂಭ ಮಾಡಿದ್ದೀನಿ. ಯಾವುದಕ್ಕೂ ತೊಂದರೆ ಮಾಡ್ಕೊಂಡಿಲ್ಲ. ಅದ ಹಗಲು ರಾತ್ರಿ, ಇವತ್ತು ರಾತ್ರಿ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ಹಳ್ಳಿಗೆ ಹೋಗಿ ಹಾಡು ಹೇಳಿ ನಾನು ಬಂದಾಗ ಬಹಳ ಖುಷಿ ಪಡ್ತೀನಿ. ಜನಮಧ್ಯದ ಅವ್ರ ಜನ ಮುಕ್ತವಾಗಿ ನನ್ನನ್ನು ಹೊಗಳ್ತಾರಲ್ಲ, ಅಂದ್ರೆ ಬೆನ್ ತರ್ತಾರಲ್ಲ, ಅದು ಇವತ್ತು ನನ್ನ ದೊಡ್ಡ ಕೊಡುಗೆ ಅಂತೇಳಿ ನಾನು ಭಾವಿಸ್ತಾ ಇದ್ದೆ. ಅಂದ್ರೆ PhD ನಿಮ್ಮ ಜ್ಞಾನದಾಹವನ್ನ ನೀಗಿಸ್ಕೊಳ್ಳುವಂತ ಕೆಲಸ ಅಷ್ಟೇ. ನನ್ನ ಒಳಗಿತ್ತದ ಅದ ಹೊರಗೆ ಹಾಕಿ, ಅಂದ್ರೆ ನನ್ನ ಭಾವನೆಗಳನ್ನ ಒಂದು ಕಡೆಗೆ ಬರೆದು ತೆಗೆದು ಅದನ್ನ PhD ರೂಪದೊಳಗೆ ತಂದಿಟ್ಟಿದ್ದೇನೆ ಅಷ್ಟೇ. ಅನೇಕ ಗ್ರಂಥಗಳನ್ನ ಮುಂದಿನ ದಿನಗಳಲ್ಲಿ ಬರಿಬೇಕು ಅಂತ ಕೂಡಿದ್ದೀರಿ. ಅದಲ್ಲದೆ ಲೇಖನಗಳನ್ನು ಬರೆಯುವಂತಹ ಹವ್ಯಾಸ ಕೂಡ ತಮ್ಮ ಸಾಹಿತ್ಯ ಕೃಷಿ ಮೂಲಕ ನಡೀತಾ ನಾನು ಮಾಡ್ತಾ ಇದ್ದೇನೆ. ಅಂದ್ರೆ ಇವತ್ತು ನಮ್ಮ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ಬೇರೆ ಬೇರೆ ದಿನಪತ್ರಿಕೆ ಒಳಗೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಇವತ್ತು ನಾಳೆ ನಾಗರ ಪಂಚಮಿ ಬಂತಂದ್ರೆ ನಾವೆಲ್ಲ ಹಬ್ಬಗಳನ್ನ ಬಡ ಏನ್ ಮಾಡ್ತೀವಿ ರೀ, ಹಬ್ಬ ಮಾಡ್ತೀವಿ, ಆದ್ರೆ ಹಬ್ಬದ ಮಹತ್ವವನ್ನು ಗೊತ್ತಿರೋದಿಲ್ಲ. ಅದನ್ನ ತಿಳಿಸುವುದಕ್ಕಾಗಿ ಇವತ್ತು ಖಂಡಿ ಪೂಜೆ ಇರ್ಬೋದು, ಮಹಾನವಮಿ ಇರ್ಬೋದು, ಇವತ್ತು ಗಣೇಶ ಚತುರ್ಥಿ ಹಬ್ಬ ಇರ್ಬೋದು, ಈ ಎಲ್ಲ ಹಬ್ಬ ಹರಿದಿನಗಳ ಮಹತ್ವವನ್ನ ಜಾನಪದೀಯವಾಗಿ ನಮ್ಮ ಜನಪದರು ಹೆಂಗೆ ಆಚರಣೆ ಮಾಡ್ತಿದ್ರು ಅನ್ನೋದನ್ನ ಈ ಸಂದರ್ಭಕ್ಕನುಸಾರವಾಗಿ ಆಯಾ ದಿನಪತ್ರಿಕೆಯೊಳಗೆ ಅವನ್ನ ನಾನು ದಾಖಲಿಸ್ತಾ ಬರ್ತಾ ಇದೆ. ಎಲ್ಲ ಪತ್ರಿಕೆಯವರು ನನ್ನ ಬೆನ್ನು ತಟ್ಟಿದ್ದಾರೆ. ಇನ್ನು ಈ ತರದ ಒಂದು ಏನು ನಿಮ್ಗೆ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಇವೆಲ್ಲ ಇದೊಂಥರ ಹುಚ್ಚು, ಹೌದಲ್ರಿ? ಈ ದಿನಕ್ಕಂತೂ ಅದು ಹುಚ್ಚು. ಯಾವ ಏನು ಸ್ವಾರ್ಥನೂ ಇಲ್ಲದೆ ಮಾಡುವಂಥದ್ದು ಬಹಳ ಅಪರೂಪ. ಇಂಥ ಒಂದು ಹುಚ್ಚು ತಮ್ಗೆ ಯಾಕೆ ಅಂಟ್ಕೊಳ್ತು? ಇದು ನಾನು ಸಣ್ಣವನಿದ್ದಾಗ ನಾನು ಒಂಥರ ಎಲ್ಲರ ನಾಟಕ ನಡೆದ್ರೆ, ಎಲ್ಲರ ದೊಡ್ಡಾಟ ನಡೆದ್ರೆ ಅಲ್ಲಿ ಹೋಗಿ ಇಡೀ ಮನ್ಯಾಗ ಊಟ ಹುಡುಗರು ಏನ್ ನಿಲ್ದ್ರೆ ಸೀದಾ ಹೋಗಿ ಅಲ್ಲಿ ನಿಂತು ಬಿಡವ್. ಆ ದೊಡ್ಡಾಟ, ಆ ಹೆಜ್ಜೆ ಕುಣಿತ, ಆ ಮೊಹರಮ್ಮದ ಸಂದರ್ಭ, ಆ ನನ್ನ ಹಳ್ಳಿ ಸೋದರ ಮಾವನ ಮನೆಯಾಗ ಏನು ಹಿರೇಬೂದಿ ಹಳ್ಳಿ ನನ್ನ ಸೋದರ ಮಾವನ ಮನೆ ಇರಲ್ಲ, ಅಲ್ಲಿ ಬೆಳೆದಾಗ ಆ ಗ್ರಾಮದ ವಾತಾವರಣ ನನ್ನನ್ನು ಸೆಳೆಕೊಂತು. ನಾನು ಅದರ ಜೊತೆಗೆ ಹೆಜ್ಜೆಯನ್ನು ಹಾಕಿದ್ದೇನೆ. ಮೊಹರಮ್ಮ ಹಬ್ಬದಲ್ಲಿ ಮೊಹರಮ್ಮದ ಹಾಡುಗಳನ್ನು ಹೇಳಿದ್ದೇನೆ. ಮಕ್ಕೆ ಶಾರದಡಿಯಲ್ಲಿ ಮುಸಲ್ಮಾನ ಸತಿಪತಿ ಮಾಡಿದ್ರು ಜೀವನ ಜಾನ, ಗಂಡೆರಡು ಮಕ್ಕಳನ್ನ 5-6 ವರ್ಷದವ್ರನ್ನ ಸತ್ತುಟ್ಟಿ ಬಂದರ ಕೇಳಿ ಸಂಧ್ಯಾನ. ಮಕ್ಕೆ ಶಾರದಡಿಯಲ್ಲಿ ಮತ್ತಲ್ಲಿ ನಾವು ಎಲ್ಲ ಹೆಜ್ಜೆಯನ್ನ ಹಾಕೋದನ್ನು ನೋಡಿದ್ರೆ ಬಹಳ ನನಗೆ ಅದೊಂದು ತರ ಈ ಜನಪದ ಲೋಕಕ್ಕೆ ನನ್ನನ್ನು ಕರೆದೊಯ್ತು. ಇವತ್ತು ಅದೇ ನನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಥರದ ಒಂದು ಪರಿಸರ ನನ್ನ ಮೇಲೆ ಪ್ರಭಾವ ಬೀರುತ್ತದೆ. ಅದಲ್ಲದೆ ತೀವ್ರವಾಗಿ ಅದನ್ನು ಹಚ್ಕೊಂಡಿದ್ರಿಂದ ಯಾವುದೂ ಕೂಡ ಹಚ್ಕೊಳ್ಳದೆ ಬರೋದಿಲ್ಲ. ತಾತ್ಸಾರಕ್ಕೆ ಕಾಟಾಚಾರಕ್ಕೆ ಹಚ್ಕೊಂಡ್ರೆ ಯಾವುದೂ ಬರೋದಿಲ್ಲ. ಅದರಲ್ಲಿ ನಾವು ಮುಳುಗಬೇಕು. ನಮ್ಮನ್ನೇ ನಾವು ಅದ್ರಾಗ ತೊಡಗಿಸ್ಕೊಂಡು ಇವತ್ತು ನಾವೆಲ್ಲ ಎಮ್ಮಿ ಮೇಲೆ ಕುತ್ಕೊಂಡು ಹಾಡುಗಳನ್ನ ಕಲ್ತೀವಿ. ಎಮ್ಮಿ ಮೇಯಿಸ್ತಿದ್ವಿ ಅವಾಗೆಲ್ಲ. ಆ ಎಮ್ಮಿ ಮೇಯಿಸ್ಕೊಂಡಾಗ ನಿಸರ್ಗದೊಳಗೆ ಅವಾಗ ಹಾಡುಗಳನ್ನು ಹೇಳ್ತಾ ಇವೆಲ್ಲವನ್ನು ನನ್ನ ಮೈಗರಿಸ್ಕೊಂಡು. ಈಗ ಪ್ರಸ್ತುತ ತಾವು ಕನ್ನಡ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದೀರಿ, ಅದಲ್ಲದೆ ಜಾನಪದ ಅಕಾಡೆಮಿ ಸದಸ್ಯರಾಗಿದ್ದೀರಿ. ನಿಮಗೆ 2 ವೇದಿಕೆಗಳು
ನಿಮ್ಮಲ್ಲಿರ್ತಕ್ಕಂಥ ಏನು ತುಡಿತ ಏನಿದೆ ಆ ತುಡಿತಕ್ಕೆ ನ್ಯಾಯ ಕೊಡುವಂಥ ಸಂದರ್ಭ ತಂದುಕೊಟ್ಟಿದೆ. ಏನು ಮಾಡಬೇಕು ಅಂತಿದ್ದೀರಿ? ಈಗ ಸಾಹೇಬ್ರ, ನಾನು ಈ ಎರಡು ಪದಾಧಿಕಾರಿಗಳ ಆಗದೆ ಇದ್ದಾಗ್ಯೂ ಸಹಿತವಾಗಿ ನಾನು ಒಬ್ಬ ಪದಾಧಿಕಾರಿ ಅದನ್ನೇ ತಿಳ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಅನೇಕ ಇವತ್ತು ಜನಪದ ಕಲಾವಿದರು ಇನ್ನೂ ಎಲೆಯ ಮರೆ ಕಾಯಿ ಅಂತಾನೆ ಇದ್ದಾರೆ. ಕೆಲವು ಇವತ್ತ ನಮ್ಮ ಗಂಜಿಗಟ್ಟಿ ಒಳಗೆ ನಮ್ಮ ರಾಮಣ್ಣ ಅಂತೇಳಿ ಗೀಗಿ ಪದಕಾರ, ಇವತ್ತ ಅವನಿಗೆ ಸಂಸಾರನೇ ಇಲ್ಲ, ಹೆಂಡ್ರು ಇಲ್ಲ, ಮಕ್ಕಳು ಇಲ್ಲ, ಏನಿಲ್ಲ, ಗೀಗಿ ಪದವನ್ನು ಹೇಳ್ಕೊಂತಾನೆ ಅವನು ಬದುಕಿದ್ದಾನೆ, 89 ವರ್ಷ. ಅಂತ ಕಲಾವಿದಾಗ ಮೊನ್ನೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಹುಬ್ಬಳ್ಳಿ ಬ್ರಾಂಚ್ನವ್ರ ಕಡೆಯಿಂದ ಅವರಿಗೆ ಸಹಾಯ ಕೊಡಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅನೇಕ ಇವತ್ತ ವೆಂಕಪ್ಪ ಪುಲಿ ಅಂತಕ್ಕಂಥ ಒಬ್ಬ ಬಹಳ ಹಿಂದುಳಿದ ಜನಾಂಗದ ಒಬ್ಬ ಪ್ರತಿಭಾವಂತ ಕಲಾವಿದ. ಆದರೆ ಇವ ರಾಜ್ಯ ಮಟ್ಟದೊಳಗೆ ಇವತ್ತು ಅವನು ಏನಾಗಿದ್ದಾನೆ, ಪ್ರತಿಭಾವಂತ ಕಲಾವಿದ, ಕರಡಿ ವಾದನದೊಳಗೆ ಸ್ವತಃ ಪುಸ್ತಕವನ್ನು ಬರೆದಿದ್ದಾನೆ. ಅಂಥ ಪ್ರತಿಭೆಗಳನ್ನು ಹೆಕ್ಕಿ ತೆಗೆದು ಅವರನ್ನು ಪತ್ರಿಕೆಗೆ ಮಾಧ್ಯಮವನ್ನು ಪರಿಚಯ ಮಾಡುವಾಗ ಎಲ್ಲ ಮಾಧ್ಯಮದವರು ನನಗೆ ನೆರವು ಕೊಟ್ಟಿದ್ದಾರೆ. ಅಂಥ ಕೆಲವರ ಕಲಾವಿದರನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ಅಕಾಡೆಮಿನೂ ಮೂಲಕವಾಗುವವರಿಗೆ ಇನ್ನೂ ಅನೇಕ ಕಲಾವಿದರು ನಮ್ಮ ಮಧ್ಯದೊಳಗಿದ್ದಾರೆ, ಅವರನ್ನು ಹೊರಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಸಾಹಿತ್ಯ ಪರಿಷತ್ತಿನೊಳಗೆ ಇವತ್ತು ಸ್ಥಳೀಯವಾಗಿರ್ತಕ್ಕಂಥ ಕಲಾವಿದರು ಸಾಹಿತಿಗಳ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ಅಷ್ಟೇ ಅವ್ರಿಗೆ ನೆನಪಿಗೆ ಬರ್ತಾ ಇದೆ. ಸ್ಥಳೀಯವಾಗಿರ್ತಕ್ಕಂಥ ಕಲಾವಿದರು, ಈಗ ಗಂಗಪ್ಪನ ವಾಲಿ ಅವರು ಹುಬ್ಬಳ್ಳಿ ಒಳಗೆ ಸುಪ್ರಭಾತ ಕವೀರಿ ಅವರು, ಅವ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಡಾಕ್ಟರ್ ಡಿ ಎಸ್ ಕರ್ಕಿ ಅವ್ರ ಬಗ್ಗೆ ಇವತ್ತು ಮಕ್ಕಳಿಗೆ ಗೊತ್ತಾಗಬೇಕು. ಇಂಥ ಒಂದು ಸುಂದರವಾದ ಪರಿಸರ ನಿರ್ಮಾಣ ಮಾಡಬೇಕಾಗಿದೆ. ಅವರ ಹಾಡುಗಳನ್ನ ಸ್ವತಃ ಇವತ್ತು ಎಂ ಡಿ ಗೋಗಿರಿ ಅಂತ ನಮ್ಮ ಹಾಡುಗಾರ ಅದಾರ, ನಾನು ಹಾಡ್ತೀನಿ. ಬೇರೆ ಬೇರೆ ಹಾಡುಗಾರರನ್ನ ಕರ್ಕೊಂಡು ಆ ಮಕ್ಕಳಿಗೆ ಅವರು ಬರೆದಿರ್ತಕ್ಕಂಥ ಹಾಡುಗಳನ್ನ, ಆ ವ್ಯಕ್ತಿ ಚಿತ್ರಣವನ್ನು ಬಿಂಬಿಸಬೇಕಾಗಿದೆ ಸಾಹಿತ್ಯ ಪರಿಷತ್ ನೇರವಾಗಿ. ಇನ್ನು ಈ ಥರದ ಕೇವಲ 15 ವರ್ಷಗಳಲ್ಲಿ ಬಹಳಷ್ಟು ಸಾಧನೆಯ ಪಯಣವನ್ನು ಮಾಡಿದಿರಿ. ಈ ನಿಮ್ಮ ಸಾಧನೆಗೆ ಜೊತೆಗೆ ಬಹಳಷ್ಟು ಜನ ಬೆಂಬಲವನ್ನು ಕೊಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಇವರಿಗೆಲ್ಲ ಕ್ರೆಡಿಟ್ ಕೊಡ್ಬೇಕು. ನನಗೆ ವಿಶೇಷವಾಗಿ ಅದೇ ಬಹಳಷ್ಟು ನನಗೆ ಖುಷಿ ಅನಿಸ್ತದೆ. ಸಮಾಜ ಒಳ್ಳೆಯದನ್ನ ಎತ್ತಿ ಹಿಡಿತದ ಅನ್ಲಿಕ್ಕೆ ಅನೇಕ ದಿನಪತ್ರಿಕೆಗಳು ಇವತ್ತು ನನ್ನ ಜೊತೆಗೆ ಬೆನ್ನು ತಟ್ಟಿದ್ದಾವೆ. ಆಮೇಲೆ ದೂರದರ್ಶನ ಇರ್ಬೋದು, ಆಕಾಶವಾಣಿ ಇರ್ಬೋದು, ಅವತ್ತ ಮಠಮಾನ್ಯಗಳು ಇರ್ಬೋದು, ಆಮೇಲೆ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಅದು ಹೇಳಿದ್ನಲ್ಲ, 1 2 ಯಾರನ್ನ ಹೇಳಿಲಿ ಯಾರನ್ನ ಬಿಡಲಿ ಅಂತ ಹೇಳಿದ್ರೆ ಒಂದು ಜಾನಪದ ಗರ್ತಿ ಹೇಳ್ತಾರೆ. ಅದಕ್ಕೆ ಈ ಕಲ್ಲು ಕೊಟ್ಟ ಮಗ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿಯ ಸೊಸಿ ಬರಲಿ ಅಂತೇಳಿ ಹೇಳುವಾಗೆ ನನ್ನನ್ನು ಏನು ಎತ್ತರಕ್ಕೆ ಬೆಳೆಸಿದಾರಲ್ಲ ಆ ಎಲ್ಲ ಕೈಗಳಿಗೆ ದೇವರು ಇನ್ನಷ್ಟು ನಮ್ಮಂಥವ್ರನ್ನ ಗುರುತಿಸಿ ಬೆಳೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಈ ಮೂಲಕವಾಗಿ ಅವರನ್ನು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅಂದರೆ ನೋಡಿ, ಬರೀ ನನಗೆ ಮಾಡಿದ್ದಕ್ಕೆ ಕೃತಜ್ಞತೆ ಅಲ್ಲ, ನನ್ನಂತೆ ಇತರರಿಗೂ ಮಾಡಬೇಕು. ನನ್ನಂತವ್ರು ಇನ್ನೂ 10 ಜನ ಬರಬೇಕು. ಅಂದ್ರೆ ಈ ಒಂದೊಂದು 10 ಜನ ಬಂದು ಒಂದೊಂದು ಜನಾಂಗವನ್ನ ನಾವು ಗುರುತಿಸಿ ಅವರನ್ನು ಅಭಿವೃದ್ಧಿ ಮಾಡಿದ್ರೆ ಉತ್ತಮ ಸಮಾಜ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಾನು ಕಾರ್ಮಿಕ ಜನಾಂಗ ಒಂದು ತೆಗೆದುಕೊಂಡ್ರೆ ಇನ್ನೊಂದು ಜನಾಂಗವನ್ನು ತೆಗೆದುಕೊಂಡು ಅವ್ರಿಗೆ ಅವರು ರಾಮಮೂಲಿಗೆ ಹೋಗ್ಲಿ. ಖಂಡಿತ ಆ ರೀತಿ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳ ಕಡೆ ನೋಡ್ಬೇಕಾಗುತ್ತೆ, ಅವ್ರಿಗಾಗಿ ಕೆಲಸ ಮಾಡಬೇಕಾಗುತ್ತೆ. ಆ ಮೂಲಕ ಗೌರವಕ್ಕೆ ಒಂದು ಮತ್ತಷ್ಟು ಗೌರವವನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಈ ಸಂಘ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ, ಹಿತೈಷಿಗಳಿಗೆ ತಾವು ಕ್ರೆಡಿಟ್ ಅನ್ನ ಕೊಟ್ರಿ, ಮನೆಯವರು ಕೊಡಲ್ವಾ? ನಮ್ಮ ಮನೆಯವರು ಬಹುಶಃ ನಾನು ಏನಾದ್ರೂ ಬೆಳೆದೇನೆ ಅಂದ್ರೆ ಇವತ್ತು ನಮ್ಮ ಮನೆಯವರು ಒಬ್ಬ ಪತಿಯ ಹಿಂದೆ ಒಂದು ಸ್ತ್ರೀ ಒಂದು ಶಕ್ತಿ ಇದೆ ಅಂತೇಳಿ ಹೇಳ್ತಾರಲ್ರಿ. ಅದಕ್ಕೆ ನನ್ನ ಎಲ್ಲ ಏಳಿಗೆಗೆ ನನ್ನ ಧರ್ಮಪತ್ನಿ ಗಿರಿಜಾ ಬಹಳಷ್ಟು ನನಗೆ ಸಹಕಾರ ಮಾಡಿದ್ದಾರೆ. ಮಕ್ಕಳು ನನಗೆ ನೆರವನ್ನು ನೀಡಿದ್ದಾರೆ. ಜೊತೆಗೆ ನನ್ನ ಬೀಜರು ಏನಿದಾರಲ್ಲ ಬಹಳಷ್ಟು ನನ್ನ ಬೆನ್ನ ತಟ್ಟಿ ಅವರು ನನ್ನ ಪ್ರೋತ್ಸಾಹ ಕೊಟ್ಟಾರೆ. ಇವತ್ತು ನಮ್ಮ ಮಾವ ಎಲ್ಲಿ ಹೋಗ್ತಾರ ಅಂತ ಕೇಳಿಲ್ಲ, ನನ್ನ ಮನೆಯವರು ಎಲ್ಲಿ ಹೋಗ್ತಾರ ಅಂತೇಳಿ ಯಾವತ್ತೂ ನನ್ನ ಕೇಳಿಲ್ಲ. ನಾನು ಬಂದಾಗ ಬಾಗಿಲ ತೆಗೆದು ನನ್ನ ಊಟಕ್ಕೆ ಹಾಕಿ ನನ್ನನ್ನು ಬೆನ್ನು ತಟ್ಟಿದ್ದಾರೆ ನನ್ನ ಧರ್ಮಪತ್ನಿ. ಅದು ಅಷ್ಟರ ಮಟ್ಟಿಗೆ ನಿಮ್ಮ ಈ ಸೇವೆಗಳ ಮಧ್ಯೆ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಬೆಂಬಲ ಕೊಡ್ತಾ ಇದ್ದಾರೆ. ಬಹಳಷ್ಟು ನೆನಪುಗಳನ್ನು ಮತ್ತಷ್ಟು ಹಂಚಿಕೊಳ್ಳುವಂಥ ಅನಿವಾರ್ಯ ಇದೆ. ಆದರೆ ಸಮಯಾವಕಾಶದ ಮಧ್ಯೆ ಸಿಕ್ಕಾಕೊಂಡಿರೋದ್ರಿಂದ ಈ ಕಾರ್ಯಕ್ರಮದ ಅಂತಿಮದಲ್ಲಿ ಮತ್ತೊಂದು ಜಾನಪದ ಗೀತೆಯನ್ನು ಹಾಡಬೇಕಾಗಿ ವಿನಂತಿಸ್ತೇನೆ. ಇವತ್ತು ನಮ್ಮ ಜನಪದದ ಕೊನೆಗೆ ನನ್ನ ಕಾರ್ಯಕ್ರಮವನ್ನು ಮುಗಿಸಿ ಕೊನೆಗೆ ಬಂದಾಗ ನಾನು ಒಂದು ಹಾಡು ಹೇಳ್ತಾ ಇದ್ದೇನೆ. ಅದು ಯಾವ್ದಪ್ಪ ಅಂತ, ಈ ಜೀವನದೊಳಗೆ ಏನೂ ಇಲ್ಲ, ಕೊನೆಗೆ ಹೇಳ್ತಾರೆ, ಲೋಕದಾಗಿರೋ ತನಕ ಲೇಸಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬಾಯಾಗ ಇರಬೇಕ ಅಂತೇಳಿ ಜಾನಪದ ಗರತಿ ಅಂದೇ ಹೇಳಿದಾಳ. ಅದೇ ರೀತಿಯಾಗಿ ನಾವು ನಮ್ಮ ಜೀವನದೊಳಗೆ ಈ ದೇಹ ಅಂತಕ್ಕಂಥದ್ದು ತೊಟ್ಟಿಲ್ಲ, ಈ ದೇಹವನ್ನು ನಾವು ಸವಿಸಬೇಕಾಗಿದೆ. ಯಾರಿಗಾಗಿ? ಈ ಸಮಾಜಕ್ಕಾಗಿ, ಈ ಇತರರ ಒಂದು ಒಳಿತಿಗಾಗಿ ಅಂತಕ್ಕಂಥ ಮಾತನ್ನ ಇಲ್ಲೇ ಒಂದು ಹಾಡು ಹೀಗಿದೆ. ತೊಟ್ಟಿಲ ತೊಟ್ಟಿಲ ತೊಟ್ಟಿಲ, ಈ ದೇಹ ಒಂದು ತೊಟ್ಟಿಲ, ತೊಟ್ಟಿಲ
ದೀಪ ತೊಟ್ಟಿಲ 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 ಹೊಟ್ಟೆಯಿಂದ ಹೊರಗೆ ಬರಲು ಕಟ್ಟಿಗೆಯ ತೊಟ್ಟಿಲ ಹೊಟ್ಟೆಯಿಂದ ಹೊರಗೆ ಬರಲು ಕಟ್ಟಿಗೆಯ ತೊಟ್ಟಿಲ 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 ಈ ದೇಹ ಒಂದು ತೊಟ್ಟಿಲ ಈ ದೇಹ ಒಂದು ತೊಟ್ಟಿಲ ಈ ದೇಹ ಒಂದು ತೊಟ್ಟಿಲ. ಹೊರಗೆ ಬಂದ ನಂತರ ಈ ಸಮಾಜ ಈ ಜಗತ್ತು ಒಂದು ತೊಟ್ಟಿಲು. ತೊಟ್ಟಿಲ್ ಆ ತೊಟ್ಟಿಲಿನಲ್ಲಿ ಜಗದ ಒಳಗೆ ತೂಗುದೊಂದು ತೊಟ್ಟಿಲ ಅಂತ. ಖಂಡಿತ ತುಂಬಾ ಅರ್ಥಪೂರ್ಣವಾದಂಥ ಮಾತುಗಳನ್ನ ಮತ್ತೆ ನಿಮ್ಮ ಸೇವೆಯ ಬಹಳಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ರೀತಿಯ ಸೇವೆ ನಿರಂತರವಾಗಿ ಸಾಗಲಿ, ಆ ಥರದ ಒಂದು ಕತ್ತಲ ಜಗತ್ತಲ್ಲಿರ್ತಕ್ಕಂಥ ಜನಕ್ಕೆ ಬೆಳಕಾಗಲಿ ಅಂತೇಳಿ ಹಾರೈಸ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಸಾಹೇಬ್ರೆ ತಮಗೆ ದೂರದರ್ಶನ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಆತ್ಮೀಯವಾದಂಥ ಗೌರವಪೂರ್ವಕವಾದಂಥ ಅಭಿನಂದನೆಗಳು. ನಮಸ್ಕಾರ. ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೂ ಮತ್ತು ಸಮಸ್ತ ವೀಕ್ಷಕರಿಗೂ ಈ ಮೂಲಕವಾಗಿ ನಿಮಗೆಲ್ಲ ಮತ್ತೊಮ್ಮೆ ನನ್ನ ಕೃತಜ್ಞತೆ ಹೇಳುವ ಮೂಲಕ ಬೆಳಗಿನ ಮತ್ತೊಮ್ಮೆ ಶರಣಾರ್ಥಿಗಳೊಂದಿಗೆ ಮತ್ತೆ ನಿಮ್ಮ ಪ್ರೀತಿ ಸಹಕಾರ ನನಗಿರಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಈಗ ವಿರಾಮ, ನಂತರ ಮಾಹಿತಿಗಳು. ನಿಂತ ನೀರು ಸೊಳ್ಳೆ ಉತ್ಪತ್ತಿಯ ತವರು. ಈಡಿ ಸೊಳ್ಳೆಗಳಿಂದ ಚಿಕನ್ ಗುನ್ಯಾ ಡೆಂಗಿ ಜ್ವರ ಬರುತ್ತದೆ. ಆ ಜ್ವರವನ್ನು ತಡೆಯಲು ಮನೆಯಲ್ಲಿ ನೀರು ಶೇಖರಿಸುವ ತೊಟ್ಟಿ, ಬ್ಯಾರಲ್, ಡ್ರಮ್ ಇವುಗಳನ್ನು ಸಂಪೂರ್ಣವಾಗಿ ಭದ್ರವಾಗಿ ಮುಚ್ಚಿ ಮನೆಯ ಸುತ್ತ ಬಿಸಾಡಿದ ಎಳೆನೀರು ಚಿಪ್ಪು, ಪ್ಲಾಸ್ಟಿಕ್ ಪಿಂಗಾಣಿ ವಸ್ತುಗಳು, ಟೈರುಗಳಲ್ಲಿ ಮಳೆಯ ನೀರು ಸಂಗ್ರಹವಾಗದ ಹಾಗೆ ನೋಡಿಕೊಳ್ಳಿ. ಸೊಳ್ಳೆ ಉತ್ಪತ್ತಿಯನ್ನ ತಡೆಗಟ್ಟಿ ನಿಮ್ಮ ಮನೆಯ ಪರಿಸರವನ್ನು ಸ್ವಚ್ಛವಾಗಿಡಿ. ಡೆಂಗಿ ಜ್ವರ ಹಾಗೂ ಚಿಕನ್ ಗುನ್ಯಾದಿಂದ ಪಾರಾಗಿ. ದಿನಚರಿ. ಅಲಸಂದೆ. ಬಿತ್ತನೆ ಮಾಡಿರುವ ಅಲಸಂದೆ ಬೆಳೆಯಲ್ಲಿ ಮುಖ್ಯವಾಗಿ ಹೇನು, ಅಗ್ರಿಮೈಸಿಡಿನ್ ನೊಣ ಹಾಗೂ ಹಾಲಿ ಕಾಯಿ ಹಂತದಲ್ಲಿರುವ ಬೆಳೆಯಲ್ಲಿ ಕಾಯಿ ಕೊರೆಯುವ ಹುಳುಗಳು ತಗಲಿರುವ ಕಡೆಗಳಲ್ಲಿ ಅಗ್ರಿಮೈಸಿಡಿನ್ ನೊಣದ ಬಾಧೆಗೆ ಒಳಗಾದ ಸಸ್ಯದ ಎಲೆಗಳಲ್ಲಿ ಸೂಜಿ ಗಾತ್ರದ ಚಿಕ್ಕ ರಂಧ್ರಗಳುಂಟಾಗುತ್ತವೆ. ಅವು ಸಸ್ಯ ರಸವನ್ನು ಹೀರುವುದರಿಂದ ಎಲೆಗಳು ಮುದುಡಿಕೊಂಡು ವಿವರ್ಣತೆಯಿಂದ ಕೂಡಿರುತ್ತವೆ. ಪರಿಣಾಮ ಬೆಳೆಯ ಬೆಳವಣಿಗೆ ಕುಂಠಿತವಾಗುತ್ತದೆ. ಬೆಳೆಯ ಆರಂಭದಲ್ಲೇ ಇವುಗಳ ಹಾವಳಿ ಉಂಟಾದಲ್ಲಿ ನಷ್ಟದ ಪ್ರಮಾಣ ಅಧಿಕವಾಗುತ್ತದೆ. ಈ ಕುರಿತ ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಈ ದಿನದ ಪ್ರಮುಖ ಕಾರ್ಯಕ್ರಮಗಳ ವಿವರ. ಗಮಕ ಕಲಾ ಪರಿಷತ್ತು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಗಮಕ ಗೋಷ್ಠಿ ಕಾರ್ಯಕ್ರಮ. ಸ್ಥಳ ಬಾಲಮೋಹನ ವಿದ್ಯಾಮಂದಿರ, 1ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಸಮಯ ಬೆಳಿಗ್ಗೆ 10 ಗಂಟೆಗೆ. ಏಕಲವ್ಯ ನಾಟಕ ಪ್ರದರ್ಶನ. ಸ್ಥಳ ರವೀಂದ್ರ ಕಲಾಕ್ಷೇತ್ರ, ಜೆಸಿ ರಸ್ತೆ, ಬೆಂಗಳೂರು. ಸಮಯ ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ. ಭಾರತದ ಮೊಟ್ಟಮೊದಲ ಸುಂದರ ಮತ್ತು ಆಕರ್ಷಕ ಬೌದ್ಧ ವಿಹಾರದ ಲೋಕಾರ್ಪಣೆ ಕಾರ್ಯಕ್ರಮ. ಸ್ಥಳ ಗುಲ್ಬರ್ಗ. ಸಮಯ ಬೆಳಿಗ್ಗೆ 11 ಗಂಟೆಗೆ. ಪ್ರಿಯ ವೀಕ್ಷಕರೇ ಗಮನಿಸಿ, ಈ ಕಾರ್ಯಕ್ರಮವನ್ನು ತಾವು ದೂರದರ್ಶನದ ಚಂದನ ವಾಹಿನಿಯ ನೇರ ಪ್ರಸಾರದ ಮೂಲಕವೂ ವೀಕ್ಷಿಸಬಹುದು. ಈ ಕಾರ್ಯಕ್ರಮವನ್ನು ಭಾರತದ ರಾಷ್ಟ್ರಪತಿಗಳು ಉದ್ಘಾಟಿಸುತ್ತಿದ್ದಾರೆ. ಈ ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಯಿಂದ ಚಂದನ ವಾಹಿನಿಯ ಮೂಲಕ ನೇರ ಪ್ರಸಾರಗೊಳ್ಳುತ್ತದೆ. ದಯಮಾಡಿ ವೀಕ್ಷಿಸಬೇಕಾಗಿ ಕೋರಿಕೆ. ಕಲಾ ನವರಂಗ ಇವರಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ವಿಶ್ವಮಾನವ ಕುವೆಂಪು ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಸ್ಥಳ ರವೀಂದ್ರ ಕಲಾಕ್ಷೇತ್ರ, ಜೆಸಿ ರಸ್ತೆ, ಬೆಂಗಳೂರು. ಸಮಯ ಸಂಜೆ 6 ಗಂಟೆಗೆ. ಪ್ರಿಯ ವೀಕ್ಷಕರೇ, ಇಲ್ಲಿಗೆ ಇಂದಿನ ಬೆಳಗು ನೇರ ಪ್ರಸಾರ ಮುಕ್ತಾಯಗುತ್ತೆ. ನಮ್ಮ ಅತಿಥಿ ಡಾಕ್ಟರ್ ಜಮೀರುಲ್ಲಾ ಶರೀಫ್, ಸಾಹಿತಿ ಮತ್ತು ಚಿಂತಕರು. ಮೊಹರಂ ಕುರಿತ ವಿಶೇಷ ಸಂಚಿಕೆಯೊಂದಿಗೆ ನಾಳಿನ ಬೆಳಗು ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಓಡ್ ಬನ್ನಿ ಸರ್.